ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। ओम ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने। नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। ಓಕೆ, ಒಂದು ಶ್ಲೋಕದಲ್ಲಿ ಸಂಘದ ಪ್ರಾಮುಖ್ಯತೆಯನ್ನು ತಿಳ್ಕೊಂಡು ಇವತ್ತು ಭಾಗವತ ಸ್ಕಂದ 1 ಅಧ್ಯಾಯ 5 ಶ್ಲೋಕ 26. ತತ್ರಾನ್ವಹಂ ಕೃಷ್ಣ ಕಥಾ ಪ್ರಗಾಯತಾಂ ಅನುಗ್ರಹೇಣಾಶ್ಚುಣವನ್ ಮನೋಹರಾಃ ತಾ ಶ್ರದ್ಧಯಾ ಮೇನುಪದಂ ವಿಶೃಣ್ವತಃ ಪ್ರಿಯಶ್ರವಸ್ಯಂಗಮಮಾಭವತ್ ರುಚಿಃ. ವ್ಯಾಸದೇವರೇ, ನಾರದರು ತಮ್ಮ ಹಿಂದಿನ ಜನ್ಮದ ವರ್ಣನೆಯನ್ನು ಮುಂದುವರಿಸ್ತಾ ಇದ್ದಾರೆ. ಅವರ ಸಂಘದಲ್ಲಿ ಮತ್ತೆ ಆ ಮಹಾ ವೇದಾಂತಿಗಳ ಕೃಪೆಯಿಂದಾಗಿ ಭಗವಾನ್ ಕೃಷ್ಣನ ಆಕರ್ಷಕ ಚಟುವಟಿಕೆಗಳ ವರ್ಣನೆಯನ್ನ ನಾನು ಶ್ರವಣ ಮಾಡಿದೆ. ನಾರದರು ಹೇಳ್ತಾ ಇದ್ದಾರೆ, ಆ ಸಂಘದಲ್ಲಿ ಮತ್ತೆ ಆ ಮಹಾ ವೇದಾಂತಿಗಳ ಭಕ್ತರ ಕೃಪೆಯಿಂದಾಗಿ ಭಗವಾನ್ ಕೃಷ್ಣನ ಆಕರ್ಷಕ ಚಟುವಟಿಕೆಗಳ ವರ್ಣನೆಯನ್ನ ನಾನು ಶ್ರವಣ ಮಾಡಿದೆ. ಬಹಳ ಮುಖ್ಯವಾದ ವಿಷಯಗಳು. ಮೊದಲು ಸಂಘ. ಯಾವ ತರ ಸಂಘ? ಮಹಾಭಕ್ತರ ಸಂಘ. ಬರೀ ಮಹಾಭಕ್ತರ ಸಂಘ ಇದ್ರೆ ಸಾಲದು, ಮಹಾಭಕ್ತರು ಕೃಪೆಯನ್ನ ತೋರುವಂತಹ ಭಕ್ತರ ಸಂಘ. ಮತ್ತೆ ಕೃಷ್ಣನ ಚಟುವಟಿಕೆಗಳು ಸಾಮಾನ್ಯವಾದವಲ್ಲ, ಆಕರ್ಷಕ ಚಟುವಟಿಕೆಗಳು. ಅದರ ವರ್ಣನೆಯನ್ನ ನಾನು ಶ್ರವಣ ಮಾಡಿದೆ. ಓಕೆ, ಆಮೇಲೆ ಮುಂದುವರಿಸ್ತಾ ಇದ್ದಾರೆ. ಮತ್ತೆ ಮನಸ್ಸನ್ನ ಕೊಟ್ಟು ಶ್ರವಣ ಮಾಡಿದ್ರಿಂದ, ಏಕಾಗ್ರತೆಯಿಂದ ಶ್ರವಣ ಮಾಡಿದ್ರಿಂದ ಭಗವಂತನ ಬಗ್ಗೆ ಶ್ರವಣ ಮಾಡೋದಕ್ಕೆ ಬೇಕಾಗಿರೋ ರುಚಿ ಹೆಜ್ಜೆ ಹೆಜ್ಜೆಗೂ ಹೆಚ್ಚಾಯ್ತಾ ಹೋಯ್ತು. ಇದು ಬಹಳ ಮುಖ್ಯ. ಭಗವಂತನ ಬಗ್ಗೆ ಶ್ರವಣ ಮಾಡೋದಕ್ಕೆ ರುಚಿ ಯಾವಾಗ ಹೆಚ್ಚಾಗತ್ತೆ? ಯಾವಾಗ ನಾವು ಏಕಾಗ್ರತೆಯಿಂದ ಶ್ರವಣ ಮಾಡ್ತೀವೋ. ಮನಸ್ಸಿಟ್ಟು ಶ್ರವಣ ಮಾಡಿದಾಗ, ಮನಸ್ಸಿಟ್ಟು ಅನ್ನೋ ಒಂದು ಪದಾನೆ ಮನಸ್ಸನ್ನ ಆ ಶ್ರವಣದಲ್ಲಿ ಇಡಬೇಕು. ಅವಾಗ ಏನಾಗತ್ತೆ, ಕೇಳ್ತಾ ಇರೋ ವಿಷಯ ಒಳಗಡೆ ಹೋಗುತ್ತೆ, ಹೃದಯದೊಳಗಡೆ. ನಾನೇ ಸುಮ್ನೆ ಶಬ್ದ ಬೀಳ್ತಾ ಇದೆ ಕಿವಿ ಮೇಲೆ, ಆದ್ರೆ ವಿಷಯ ಏನು ಗೊತ್ತಾಗ್ತಾ ಇಲ್ಲ. ಮನಸ್ಸಿಟ್ಟು ಶ್ರವಣ ಮಾಡಿದಾಗ ವಿಷಯ ಮನಸ್ಸಿನೊಳಗೆ ಹೋಗುತ್ತೆ. ಮನಸ್ಸಿನೊಳಗೆ ಹೋದಾಗ ಮನಸ್ಸು ಪರಿಶುದ್ಧವಾಗುತ್ತೆ. ಮನಸ್ಸು ಪರಿಶುದ್ಧವಾದಾಗ ಭಗವಂತನ ಬಗ್ಗೆ ಶ್ರವಣ ಮಾಡೋದಕ್ಕೆ ಆಸಕ್ತಿ, ರುಚಿ ಆಟೋಮೆಟಿಕ್ ಆಗಿ ಹೆಚ್ಚಾಗತ್ತೆ. ಹಾಗಾಗಿ ಈ ಶ್ರವಣ ಪ್ರಕ್ರಿಯೆ ನೋಡಿ ಎಷ್ಟು ಪ್ರಬಲವಾದದ್ದು. ಮುಂಚೆನೆ ಹೇಳಿದ್ರು, ಶ್ರವಣವೇ ಮಂಗಳ ಕಾರ್ಯ. ಕೃಷ್ಣನ ಬಗ್ಗೆ ಶ್ರವಣ ಮಾಡೋದೇ ಮಂಗಳ ಕಾರ್ಯ. ಆ ಶ್ರವಣ ಮಾಡೋದ್ರಿಂದ ಏನಾಗತ್ತೆ, ಶ್ರವಣ ಮಾಡೋದಕ್ಕೆ ರುಚಿ ಹೆಚ್ಚಾಗ್ತಾ ಹೋಗುತ್ತೆ. ಹೆಚ್ಚಾಗ್ತಾ ಇನ್ನಷ್ಟು ಜಾಸ್ತಿ ಶ್ರವಣ ಮಾಡಕ್ ಆಸಕ್ತಿ ಪಡ್ತೀವಿ, ಇನ್ನಷ್ಟು ಪರಿಶುದ್ಧರಾಗ್ತೀವಿ. ಹೀಗೆ ಅದು ಚಕ್ರದ ತರ ನಮ್ಮನ್ನ
ಬದ್ಧ ಜೀವನದಿಂದ ಮುಕ್ತ ಜೀವನದ ತನಕ ಕರ್ಕೊಂಡು ಹೊರಟೋಗ್ಬಿಡುತ್ತೆ. ಹ್ಮ್ ಮತ್ತೆ ಕೃಷ್ಣನ ಚಟುವಟಿಕೆಗಳು ಆಕರ್ಷಕ. ಕೃಷ್ಣನ ಲೀಲೆಯಲ್ಲಿ ಏನು ಅಯ್ಯೋ ಬೋರಪ್ಪ ಅಂತ ಏನು ಇರಲ್ಲ. ಹ್ಮ್ ಅದಕ್ಕೆ ಪ್ರಭುಪಾದ ಬರ್ತಾ ಇದ್ದಾರೆ ಭಾವಾರ್ಥದಲ್ಲಿ, ಕೃಷ್ಣ ಅವನ ವೈಯಕ್ತಿಕ ಆ ಏನು ಸ್ವಭಾವ ಅಥವಾ ಗುಣಲಕ್ಷಣಗಳಲ್ಲಿ ಮಾತ್ರ ಅವನ ಆಕರ್ಷಕನಲ್ಲ, ಅವನ ಅಲೌಕಿಕ ಚಟುವಟಿಕೆಗಳಲ್ಲೂ ಕೂಡ ಅವನು ನಮ್ಮ ಎಲ್ಲರನ್ನು ಆಕರ್ಷಿಸ್ತಾನೆ. ಸೊ ಕೃಷ್ಣನ ರೂಪ, ಗುಣ, ಲೀಲೆ ಎಲ್ಲವೂ ಕೂಡ ಆಕರ್ಷಿಸುವಂಥದ್ದು. ಹ್ಮ್ ಯಾಕಂದ್ರೆ ಕೃಷ್ಣನ ನಾಮ, ರೂಪ, ಗುಣ, ಲೀಲಾ ಎಲ್ಲವೂ ಕೂಡ ಅಲೌಕಿಕ. ಎಲ್ಲದರಲ್ಲೂ ಒಂದೇ ಗುಣ ಇದೆ, ಒಂದೇ ಗುಣಲಕ್ಷಣ ಇದೆ, ನಮ್ಮನ್ನ ಆಕರ್ಷಿಸುವಂತಹ ಗುಣಲಕ್ಷಣ. ಹ್ಮ್ ಮತ್ತೆ ಕೃಷ್ಣ ಭೌತಿಕ ಜಗತ್ತಿಗೆ ಇಳಿದು ಬರ್ತಾನೆ, ಅದು ಅವನ ಕಾರಣರಹಿತ ಕರುಣೆ. ಆ, ನಮ್ಮ ಮೇಲೆ ಕರುಣೆಯನ್ನು ತೋರಕ್ಕೆ ಅವನು ಬರ್ತಾನೆ. ಮತ್ತೆ ಬಂದು ಮಾನವನಂತೆ ಅದ್ಭುತವಾದ ಅಲೌಕಿಕ ಲೀಲೆಗಳನ್ನ ನಡೆಸ್ತಾನೆ. ಮಾನವನಂತೆ ಆದ್ರೆ ಅಲೌಕಿಕ ಲೀಲೆ. ಉದ್ದೇಶ ಮಾನವರು ಅವನಡೆಗೆ ಆಕರ್ಷಿತರಾಗಿ ಭಗವದ್ಧಾಮಕ್ಕೆ ಹೋಗ್ಬೇಕು ಅನ್ನೋದು. ಅವನು ಇಳಿದು ಬರೋದು ಅವನ ಮಾನವನಂತೆ ಕಾರ್ಯಗಳನ್ನ ನಡೆಸೋದು. ಇವಾಗ ಭಗವಂತನ ಹಲವಾರು ಅವತಾರಗಳಿವೆ, ಕೂರ್ಮಾವತಾರ, ವರಾವತಾರ ಇತ್ಯಾದಿ ಇತ್ಯಾದಿ. ಆದ್ರೆ ಸ್ವಯಂ ಕೃಷ್ಣನ ಅವನೇ ತಾನೇ ಇಳಿದು ಬಂದಾಗ ಅವನ ಲೀಲೆಗಳು ಎಲ್ಲಕ್ಕಿಂತ ಮನೋಹರವಾದವು, ಮನಸ್ಸನ್ನ ಹರಿಸುತ್ತವೆ. ಕದಿಯೋದು ಹರ ಅನ್ನೋದು ಹರ ಅಂದ್ರೆ ಮನಸ್ಸು ಅವುಗಳಲ್ಲಿ ಮುಳುಗೋಗ್ಬಿಡತ್ತೆ, ಮನಸ್ಸು ಮುಳುಗೋಗುತ್ತೆ. ಹಾಗಾಗಿ ಆ ಅದ್ಭುತವಾದ ಅಲೌಕಿಕ ಆಕರ್ಷಕ ಕೃಷ್ಣನ ಚಟುವಟಿಕೆಗಳನ್ನ ಶ್ರವಣ ಮಾಡಬೇಕು. ಬೇರೆ ಎಲ್ಲಾ ಚಟುವಟಿಕೆಗಳು ಕೂಡ ಮಂಗಳವೇ, ಕೃಷ್ಣನ ಸರ್ವಸ್ವವು ಮಂಗಳ. ಕೃಷ್ಣ ಮತ್ಸ್ಯಾವತಾರವನ್ನ, ಕೃಷ್ಣನ ಮತ್ಸ್ಯಾವತಾರದ ಬಗ್ಗೆ ಶ್ರವಣ ಮಾಡಿದ್ರು ಕೂಡ ಅದು ಮಂಗಳವೇ. ಹಾಗಾಗಿ ಯಾವುದೂ ಅಲ್ಲಿ ಅಮಂಗಳವಾದದ್ದು ಯಾವುದೂ ಇಲ್ಲ. ಆದರೆ ಪರೀಕ್ಷಿತ ಮಹಾರಾಜನು 9 ಸ್ಕಂದ 10ನೇ ಸ್ಕಂದದ ಪ್ರಾರಂಭದಲ್ಲಿದ್ದಾರೆ. ಕೃಷ್ಣನ ಬೇರೆ ಎಲ್ಲಾ ಲೀಲೆಗಳಲ್ಲೂ ಕೂಡ ಸ್ವಯಂ ಕೃಷ್ಣನ ಲೀಲೆಗಳು ಹೆಚ್ಚು ಆಕರ್ಷಕ. ಅದರಲ್ಲೂ ಕೃಷ್ಣನ ಬಾಲ್ಯ ಲೀಲೆಗಳು ಇನ್ನಷ್ಟು ಆಕರ್ಷಕ ಅಂತ ಪರೀಕ್ಷಿತ ಮಹಾರಾಜರು ಹೇಳ್ತಾರೆ. ಆದ್ರೆ ಒಬ್ರೊಬ್ರಿಗೆ ಕೃಷ್ಣನ ಬೇರೆ ಬೇರೆ ಲೀಲೆಗಳು ಬೇರೆ ಬೇರೆ ಭಕ್ತರಿಗೆ ಇಷ್ಟ ಆಗತ್ತೆ. ಕೆಲವರಿಗೆ ಬಾಲ್ಯ ಲೀಲೆ, ಕೆಲವರಿಗೆ ಕೃಷ್ಣನ ಲೀಲೆಗಳಲ್ಲೂ ಕೂಡ ಇವಾಗ ಚಿಕ್ಕ ಬಾಲ್ಯ ಲೀಲೆಗಳು ಹೆಚ್ಚು ವಾತ್ಸಲ್ಯ ಭಾವ ಎಡೆಗೆ ಆಕರ್ಷಿತರಾಗಿರೋರು ಆ ಬಾಲ್ಯ ಲೀಲೆಗಳಿಂದ ಹೆಚ್ಚು ಆಕರ್ಷಿತರಾಗ್ತಾರೆ. ಆಮೇಲೆ ಪೌಗಂಡ ಅಂದ್ರೆ 5ರಿಂದ 10 ವರ್ಷ, ಆ ಪೌಗಂಡದಲ್ಲಿ ಸಖ ಭಾವದವರು ಹೆಚ್ಚು ಆಕರ್ಷಿತರಾಗ್ತಾರೆ. ಯಾಕಂದ್ರೆ ಕೃಷ್ಣ ಹೆಚ್ಚಿನ ತನ್ನ ಆ ವಯಸ್ಸಿನಲ್ಲಿ ಸಖರೊಂದಿಗೆ ಬಹಳ ವಿಶೇಷವಾದ ಲೀಲೆಗಳನ್ನ ನಡೆಸಿದ್ದಾನೆ. ಮತ್ತೆ ಕೌಮಾರ ಅಥವಾ ಅಲ್ಲ ಕೌಮಾರ ಕೈಶೋರ, ಕೈಶೋರದಲ್ಲಿ ಅವನು ಹೆಚ್ಚು ಮಾಧುರ್ಯ ರಸಕ್ಕೆ ಸಂಬಂಧಿತವಾದ ಲೀಲೆಗಳನ್ನ ನಡೆಸಿದ್ದಾನೆ. ಹಾಗಾಗಿ ಯಾರು ಕೃಷ್ಣನೆಡೆಗೆ ಮಾಧುರ್ಯ ರಸದಲ್ಲಿ ಆಕರ್ಷಿತರಾಗ್ತಾರೋ ಅವರು ಆ ಕೈಶೋರ ಲೀಲೆಗಳನ್ನ ಕೇಳ್ತಾರೆ. ಸೊ ಹೀಗೆ ಒಬ್ರೊಬ್ರಿಗೆ ಒಂದೊಂದು ಬಗೆಯ ಲೀಲೆಗಳಿಂದ ಬೇರೆ ಬೇರೆ ಭಕ್ತರು ಬೇರೆ ಬೇರೆ ರೀತಿಯಲ್ಲಿ ಆಕರ್ಷಿತರಾಗ್ತಾರೆ. ಆದರೆ ಕೃಷ್ಣನ ಲೀಲೆಗಳನ್ನು ಶ್ರವಣ ಮಾಡಿ ಆಕರ್ಷಿತರಾಗದೇ ಇರೋದು ಬಹಳ ಕಠಿಣ. ಯಾಕಂದ್ರೆ ಮಧುರಾಧಿಪತಿಯರ ಕಿಲಂ ಮಧುರ, ಕೃಷ್ಣನ ಸರ್ವಸ್ವವೂ ಮಧುರ. ಅವನ ಜನ್ಮವೂ ಮಧುರ, ಅವನ ಚಿಕ್ಕ ವಯಸ್ಸಿನಲ್ಲಿ ಅವನು ಮಾಡಿದ್ದ ಲೀಲೆಗಳು ಮಧುರ.
ಆಮೇಲೆ ನಂತರ ಅವನ ಎಲ್ಲ ಲೀಲೆಗಳು ಮಧುರವಾದವು. ಹಾಗಾಗಿ ಕೃಷ್ಣ ಅಂತ ಮಧುರವಾದ ಲೀಲೆಗಳನ್ನ ಯಾಕೆ ಪ್ರದರ್ಶಿಸ್ತಾನೆ? ನಮ್ಮನ್ನ ಆಕರ್ಷಿಸೋದಕ್ಕೋಸ್ಕರ. ಆಕರ್ಷಿಸೋದಕ್ಕೋಸ್ಕರ ಅಂದ್ರೆ ಕೃಷ್ಣ ಅದರಲ್ಲಿ ಆಗ್ಲೇ ಆಕರ್ಷಿತರಾಗುವಂತ ರೀತಿಯಲ್ಲಿ ಆ ಲೀಲೆಗಳನ್ನ ನಡೆಸಿದ್ದಾನೆ. ಹಾಗಾಗಿ ಆಕರ್ಷಿತರಾಗದೆ ಇರೋದು ಬಹಳ ಕಷ್ಟ. ಹ್ಮ್ ಭಾಗವತದಲ್ಲೂ ಇನ್ನೊಂದ್ ಕಡೆ ಹೇಳ್ತಾರೆ, ಏನಂದ್ರೆ ಆತ್ಮಹನ, ಯಾರು ಆತ್ಮವನ್ನ ಕೊಲ್ತಾ ಇದ್ದಾನೋ ಅವನ್ ಮಾತ್ರ ಭಗವಂತನ ಲೀಲೆಗಳಿಂದ ಆಕರ್ಷಿತನಾಗೋದಿಲ್ಲ. ಆತ್ಮಹನ ಅಂದ್ರೆ ಹೆಚ್ಚು ಯಾರು ಮಾಂಸವನ್ನ ತಿಂತಾರೋ ಅಂಥವ್ರು. ಮತ್ತೆ ಆ, ಭೌತಿಕವಾಗಿ ಸಂಪೂರ್ಣವಾಗಿ ಮುಳುಗೋಗಿದ್ದಾರೆ ನಾಸ್ತಿಕರು. ಆ ಅವರು ಮಾತ್ರ ಕೃಷ್ಣನ ಲೀಲೆಗಳಿಂದ ಆಕರ್ಷಿತರಾಗದೆ ಇರಬಹುದು. ಗ್ಯಾರಂಟಿ ಇಲ್ಲ, ಆದ್ರೂ ಆಗ್ಬಿಡ್ಬೋದು. ಪ್ರಭುಪಾದ್ ಇಲ್ಲಿ ಬರೀತಾರೆ, ಸಾಮಾನ್ಯವಾಗಿ ಮಾನವ ಜನರಿಗೆ ಇತಿಹಾಸಗಳನ್ನ, ಮತ್ತೆ ಬೇರೆ ಬೇರೆ ಜನರ ಅಥವಾ ಶ್ರೇಷ್ಠ ವ್ಯಕ್ತಿಗಳ ಇತಿಹಾಸ, ಅವರ ಬಗ್ಗೆ ಕುರಿತಾದ ನಿರೂಪಣೆಗಳನ್ನ ಶ್ರವಣ ಮಾಡೋದಕ್ಕೆ ಬಹಳ ಆ ಆಸಕ್ತಿ ಇರುತ್ತೆ. ಹ್ಮ್ ಆದ್ರೆ ಅಂತಹ ವಿಷಯಗಳಿಂದ ಸುಮ್ಮನೆ ಸಮಯ ವ್ಯರ್ಥ ಆಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಮತ್ತೆ ಅದರಿಂದ ಒಬ್ಬ ವ್ಯಕ್ತಿ ಸುಮ್ಮನೆ ತ್ರಿಗುಣಗಳಿಗೆ ಹೆಚ್ಚು ವ್ಯಸನಿ ಆಗ್ತಾನೆ ಅನ್ನೋದು ಜನರಿಗೆ ಗೊತ್ತಿಲ್ಲ. ಯಾಕಂದ್ರೆ ಸಾಮಾನ್ಯ ವ್ಯಕ್ತಿಯ ಕಾರ್ಯಗಳು ಎಲ್ಲ ತ್ರಿಗುಣಗಳಿಂದ ಪ್ರಭಾವಿತವಾಗಿರುವಂಥದ್ದು. ಹಾಗಾಗಿ ಹೆಚ್ಚು ಭೌತಿಕ ಜಗತ್ತಿನಲ್ಲಿ ಮುಳುಗೋಗಕ್ಕೆ ಹೆಚ್ಚು ಅವು ಕಾರಣವಾಗತ್ವೆ. ಹ್ಮ್ ಆ ರೀತಿ ಸಮಯ ವ್ಯರ್ಥ ಮಾಡೋ ಬದಲು ಒಬ್ಬ ವ್ಯಕ್ತಿ ತನ್ನ ಮನಸ್ಸನ್ನ ಕೃಷ್ಣನ ಲೌಕಿಕ ಲೀಲೆಗಳ ಕಡೆಗೆ ತಿರುಗಿಸಿದ್ರೆ ಅವನು ಆಧ್ಯಾತ್ಮಿಕ ಯಶಸ್ಸನ್ನ ಪಡಿಬೋದು. ಅದೇ ಶ್ರವಣ ಪ್ರಕ್ರಿಯೆ. ಯಾವುದೋ ಸಾಮಾನ್ಯ ವ್ಯಕ್ತಿಯ ಬಗ್ಗೆ ಶ್ರವಣ ಮಾಡೋ ಬದಲು ಕೃಷ್ಣನ ಬಗ್ಗೆ ಶ್ರವಣ ಮಾಡೋದಷ್ಟೇ. ಆದ್ರೆ ಆ ಸಾಮಾನ್ಯ ವ್ಯಕ್ತಿಯ ಬಗ್ಗೆ ಶ್ರವಣ ಮಾಡೋದ್ರಿಂದ ನಾವು ನಿಜವಾಗ್ಲೂ ಆ ವ್ಯಕ್ತಿ ಮೃತನಾಗಿ ಹೋಗಿದ್ರೆ ಅಥವಾ ಆ ವ್ಯಕ್ತಿ ಇನ್ನೆಲ್ಲೋ ಇರ್ಬೋದು, ಅವನ ಸಂಪರ್ಕಕ್ಕೆ ಬರಲ್ಲ. ಆದ್ರೆ ಯಾವಾಗ ನಾವು ಕೃಷ್ಣನ ಲೀಲೆಗಳ ನಿರೂಪಣೆ ಶ್ರವಣ ಮಾಡ್ತೀವಿ, ನಾವು ನೇರವಾಗಿ ಕೃಷ್ಣನ ಸಂಪರ್ಕಕ್ಕೆ ಬಂದ್ಬಿಡ್ತೀವಿ. ಹ್ಮ್ ಮತ್ತೆ ಆ ಅವನ ಬಗ್ಗೆ ಶ್ರವಣ ಮಾಡೋದ್ರಿಂದಲೇ ನಮ್ಮಲ್ಲಿ ಆ ಇರುವಂತಹ ಎಲ್ಲ ಸಂಗ್ರಹ ಆಗಿರುವಂತಹ ಎಲ್ಲ ಪಾಪಗಳು ಕೂಡ ನಾಶವಾಗುತ್ತೆ. ಆಗ ವ್ಯಕ್ತಿ ಭೌತಿಕ ಸಂಘದಿಂದ ಮುಕ್ತನಾಗ್ತಾನೆ, ಮತ್ತೆ ಭಗವಂತನ ವೈಶಿಷ್ಟ್ಯಗಳಿಂದ ಗುಣಲಕ್ಷಣಗಳಿಂದ ಆಕರ್ಷಿತನಾಗ್ತಾನೆ. ಇದನ್ನು ನಾರದರು ತಮ್ಮ ವೈಯಕ್ತಿಕ ಅನುಭವದಿಂದ ಇಲ್ಲಿ ಹೇಳ್ತಾ ಇದ್ದಾರೆ. ಸುಮ್ಮನೆ ಭಗವಂತನ ಬಗ್ಗೆ ಶ್ರವಣ ಮಾಡೋದ್ರಿಂದ ನಾವು ಭಗವಂತನ ಸಂಘವನ್ನ ಪಡ್ಕೋತೀವಿ, ಇದು ಮುಖ್ಯವಾದದ್ದು. ನಾರದರಿಗೆ ನೋಡಿ ಎಂತಹ ಆ ಶ್ರವಣ ಮಾತ್ರದಿಂದ ಅವರು ಏನ್ ಪಡ್ಕೊಂಡ್ರು? ಶಾಶ್ವತ ಜೀವನ, ಅಸೀಮ ಜ್ಞಾನ, ಆಳವಾದಂತ ಅಂದ್ರೆ ಕೊನೆ ಇಲ್ಲದೆ ಇರುವಂತಹ ಆನಂದ, ಮತ್ತೆ ಭೌತಿಕ ಆಧ್ಯಾತ್ಮಿಕ ಜಗತ್ತಿಗಳಲ್ಲಿ ಯಾವ ಒಂದು ಕಡಿವಾಣ ಇಲ್ಲದೆ ಅವ್ರು ಎಲ್ ಬೇಕಾದ್ರೂ ಪ್ರಯಾಣ ಮಾಡ್ಬೋದು. ಹಾಗಾಗಿ ಸುಮ್ಮನೆ ಭಗವಂತನ ಬಗ್ಗೆ ಶ್ರವಣ ಮಾಡೋದ್ರಿಂದ, ಆದ್ರೆ ಸರಿಯಾದ ಮೂಲಗಳಿಂದ ಶ್ರವಣ ಮಾಡೋದ್ರಿಂದ ಒಬ್ಬ ವ್ಯಕ್ತಿ ಅತ್ಯುನ್ನತ ಪರಿಪೂರ್ಣತೆಯನ್ನ ಪಡ್ಕೋಬಹುದು. ಅದನ್ನ ನಾರದರು ತಮ್ಮ ಜೀವನದಲ್ಲಿ ತೋರಿಸ್ತಾ ಇದ್ದಾರೆ. ಮತ್ತೆ ಈ ಪ್ರಕ್ರಿಯೆಯನ್ನೇ ಕಲಿಯುಗದಲ್ಲಿ ವಿಶೇಷವಾಗಿ ಶಿಫಾರಸು ಮಾಡಲಾಗಿರೋದು, ಶ್ರವಣಂ ಕೀರ್ತನಂ ವಿಷ್ಣು. ಅಂದ್ರೆ ಶುದ್ಧ ಭಕ್ತರಿಂದ ಶ್ರವಣ ಮಾಡಬೇಕು. ನಿಜವಾಗ್ಲೂ ಈ ಪ್ರಭುಪಾದರ ಇಂಗ್ಲಿಷ್ ಅಲ್ಲಿರುವಂತಹ ಪ್ರಭುಪಾದರ ಭಾವಾರ್ಥಗಳನ್ನ ಓದುವಾಗ ನಮಗೆ ಒಂದು ಬೇರೆಯಾದ ಒಂದು ಪ್ರಭಾವ ಅದು ನಮ್ಮ ಮೇಲೆ ಬೀರುತ್ತೆ. ದುರದೃಷ್ಟವಶಾತ್ ಅದರ ಕನ್ನಡ ಅನುವಾದ ಅಷ್ಟು ಪಕ್ಕಾ ಇಲ್ಲ, ಅದೇ ಭಾವ ಇಲ್ಲ ಅನುವಾದಗಳಲ್ಲಿ. ಹಾಗಾಗಿ ಸ್ವಲ್ಪ ಕನ್ನಡದಲ್ಲಿ ಮಾತ್ರ ಓದುವಂತ ಭಕ್ತರಿಗೆ ಸ್ವಲ್ಪ ಅಷ್ಟು ಅದೇ ಭಾವ ಅನುಭವಿಸಕ್ಕೆ ಆಗೋದಿಲ್ಲ. ಆದ್ರೆ ಪ್ರಭುಪಾದರು ಭಾವಾರ್ಥಗಳು ಎಷ್ಟು ಅದ್ಭುತವಾಗಿವೆ ಅಂದ್ರೆ ನಿಜವಾಗ್ಲೂ ನಾವು ಸರಿಯಾಗಿ ಅದನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯವಾದ್ರೆ ಈ ವಾಕ್ಯಗಳು ನಮ್ಮ ಜೀವನದಲ್ಲೂ ನಿಜ ಆಗ್ಬಿಡುತ್ತೆ.
ಯಾಕಂದ್ರೆ ಪ್ರಭುಪಾದರು ಶುದ್ಧ ಭಕ್ತರು. ಅವರ ಕೃಷ್ಣನ ಕುರಿತಾದ ವರ್ಣನೆಗಳನ್ನ ಕೇಳಿದಾಗ ಆ ಸಹಜವಾಗಿಯೇ ನಾವು ಕೃಷ್ಣನಿಗೆ ಆಕರ್ಷಣೆಯನ್ನ ಬೆಳೆಸ್ಕೊಂಡ್ ಬಿಡ್ತೀವಿ. ಇನ್ನೇನು ಮಾಡೋ ಅವಶ್ಯಕತೆನೇ ಇಲ್ಲ. ಆ ರೀತಿ ಇದೆ. ಅದಕ್ಕೆ ಪ್ರಭುಪಾದ್ರ ಆ ಕೃಷ್ಣ ಪುಸ್ತಕವನ್ನ ಓದಿ ಅಂತ ಹೇಳಿದ್ರು. ಯಾಕಂದ್ರೆ ವಿಶೇಷವಾಗಿ ಇವಾಗ ಭಾಗವತದಲ್ಲಿ ಬೇರೆ ಬೇರೆ ವಿಷಯಗಳಿದೆ, ಪ್ರಭುಪಾದರು ಬೇರೆ ಬೇರೆ ವಿಷಯಗಳ ಬಗ್ಗೆ ಬರಿಬೋದು. ಆದ್ರೆ ಆ ಕೃಷ್ಣ ಪುಸ್ತಕದಲ್ಲಿ ಬೇರೆ ಯಾವ ವಿಷಯವೂ ಇಲ್ಲ ಕೃಷ್ಣನ್ನ ಬಿಟ್ಟು. ಹ್ಮ್ ಹಾಗಾಗಿ ಅದು ಇನ್ನಷ್ಟು ನಮ್ಮ ಮೇಲೆ ಅವಶ್ಯಕವಾದ ಪ್ರಭಾವವನ್ನು ಬೀರುತ್ತೆ. ಆ ಮತ್ತೆ ಅದನ್ನ ಹೇಳ್ತಾ ಇದ್ದೀನಿ, ಆ ಕೃಷ್ಣ ಪುಸ್ತಕವನ್ನ ಪ್ರತಿನಿತ್ಯ ಓದೋ ಅಭ್ಯಾಸ ಮಾಡ್ಕೊಂಡು. ಶ್ಲೋಕ 27. ತಸ್ಮಿಂಸ್ತದಾ ಲಬ್ಧ ರುಚೇರ್ಮಹಾಮತೆ ಪ್ರಿಯಶ್ರವಸ್ಯ ಸ್ಖಲಿತಾಮತಿರ್ಮಮ ಯಯಾಹಮೇತದ್ ಸದಸತ್ಸ್ವಮಾಯಯಾ ಪಶ್ಯೇ ಮಯಿ ಬ್ರಹ್ಮಣಿ ಕಲ್ಪಿತಂ ಪರೇ. ನನಗೆ ಆ ಭಗವಂತನ ಬಗ್ಗೆ, ಆ ಭಗವಂತನ ಮೇಲೆ ರುಚಿ ಸಿಕ್ಕ ತಕ್ಷಣ ಅವನ ಬಗ್ಗೆ ಶ್ರವಣ ಮಾಡೋ ನನ್ನ ಮನಸ್ಸು ಇನ್ನಷ್ಟು ಅಚಲವಾಯಿತು. ಇನ್ನಷ್ಟು ಅಚಲವಾಗಿ ಅವನ ಬಗ್ಗೆ, ಅಥವಾ ಇಲ್ಲಿಯಲ್ಲಿ ಮನಸ್ಸು ಇಲ್ಲಿಯಲ್ಲಿ ಹೋಗದೆ ಅವನ ಬಗ್ಗೆ ಶ್ರವಣ ಮಾಡೋದಕ್ಕೆ ನಾನು ಸಾಧ್ಯವಾಯಿತು. ಮತ್ತೆ ನನ್ನ ರುಚಿ ಇನ್ನಷ್ಟು ಬೆಳೆದಾಗ ಅವಾಗ ಆತ್ಮ ಸಾಕ್ಷಾತ್ಕಾರ ಆಯ್ತು. ಅವರಿಗೆ ಗೊತ್ತಾಯ್ತು. ಅವಾಗ ಅಜ್ಞಾನದಲ್ಲಿ ನಾನು ಈ ಸ್ಥೂಲ ಸೂಕ್ಷ್ಮ ಶರೀರವನ್ನ ಸ್ವೀಕರಿಸಿದ್ದೆ. ಆದ್ರೆ ನಿಜವಾಗ್ಲೂ ಭಗವಂತ ಮತ್ತೆ ನಾನು ಇಬ್ರು ಅಲೌಕಿಕ ಅನ್ನೋ ಒಂದು ಸಾಕ್ಷಾತ್ಕಾರದ ಹಂತಕ್ಕೆ ಬಂದ್ಬಿಟ್ರು ನಾರದರು. ಮಾರ್ಗ ಏನು? ಭಗವಂತನ ಬಗ್ಗೆ ಭಕ್ತಿ ವೇದಾಂತಗಳಿಂದ ಭಕ್ತರಿಂದ ಶ್ರವಣ. ಆ ಶ್ರವಣದಿಂದ ಹೆಚ್ಚು ಶ್ರವಣಕ್ಕೆ ರುಚಿ ಹೆಚ್ಚಾಯ್ತು. ಆ ಹೆಚ್ಚು ರುಚಿಯಿಂದ ಭಗವಂತನ ಬಗ್ಗೆ ರುಚಿ ಹೆಚ್ಚಾಯ್ತು. ಆಮೇಲೆ ಶ್ರವಣದ ಬಗ್ಗೆ ಇನ್ನಷ್ಟು ರುಚಿ ಹೆಚ್ಚಾಯ್ತು. ಅಷ್ಟೇ. ಇದೇ ಮುಂದುವರೆದಿರೋ ಭಕ್ತಿಯ ಹಂತಗಳು. ಆದೌ ಶ್ರದ್ಧಾ, ಮೊಟ್ಟ ಮೊದಲಿಗೆ ಭಕ್ತಿಯನ್ನ ಪ್ರವೇಶ ಮಾಡಕ್ಕೆ, ಭಕ್ತಿಯ ಮಾರ್ಗವನ್ನ ಪ್ರವೇಶ ಮಾಡಕ್ಕೆ. ಯಾಕಂದ್ರೆ ನಮ್ಗೆ ಇಷ್ಟ ಬಂದಂಗೆ ನಾವು ಮಾಡಿದ್ರೆ ಭಕ್ತಿ ಅಲ್ಲ ಅದು. ಆಚಾರ್ಯರು ಕೊಟ್ಟಿರೋ ರೀತಿಯಲ್ಲಿ ಪಾಲನೆ ಮಾಡಿದ್ರೇನೆ ಭಕ್ತಿ, ಅಧಿಕೃತವಾದ ಮಾರ್ಗ. ಹಾಗಾಗಿ ಅದಕ್ಕೆ ನಾವು ಪ್ರವೇಶ ಮಾಡಬೇಕು, ಆ ಮಾರ್ಗವನ್ನ ಸ್ವೀಕರಿಸ್ಬೇಕು. ಸೊ ಅದಕ್ಕೆ ಶ್ರದ್ಧೆ ಬೇಕು. ಈ ಮಾರ್ಗದಲ್ಲಿ ಈ ಮಾರ್ಗದನ್ನ ಅನುಸರಿಸೋದ್ರಿಂದ ನಾನು ಪರಿಪೂರ್ಣತೆಯನ್ನು ಪಡಿತೀನಿ ಅನ್ನೋ ಶ್ರದ್ಧೆ ಬೇಕು. ಅಥವಾ ಶ್ರದ್ಧಾ ತಥಾ ಸಾಧು ಸಂಘ. ಅವಾಗ ಸಾಧುಗಳು ಅಂದ್ರೆ ಭಕ್ತರು ಹೇಳ್ತಾ ಇರೋ ಮಾರ್ಗದರ್ಶನವನ್ನ, ಉಪದೇಶವನ್ನ ನಾವು ಕೇಳಕ್ಕೆ ಸಿದ್ಧರಾಗ್ತೀವಿ. ಆಮೇಲೆ ಅವ್ರು ಹೇಳ್ತಾರೆ ಈ ರೀತಿ ಭಜನೆಯನ್ನ ಮಾಡಿ. ಅದಕ್ಕೆ ಈ ಭಕ್ತಿ ಹೆಜ್ಜೆಗಳ ಕಾರ್ಯಕ್ರಮ ನಮ್ಮ ಎಲ್ಲ ಪ್ರಚಾರ ಕೇಂದ್ರಗಳಲ್ಲಿ ಶುರು ಮಾಡಿದ್ವಿ. ಭಕ್ತಿ ಸ್ಟೆಪ್ಸ್. ಉದ್ದೇಶ ಭಕ್ತರಿಗೆ, ಭಕ್ತರ ಕೈ ಹಿಡಿದು ಅವರನ್ನ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಕರ್ಕೊಂಡು ಹೋಗೋದು ಕಾರ್ಯಕ್ರಮ ಅದು. ಅದು ಸಾಧು ಸಂಘ. ಆಮೇಲೆ ಭಜನ ಕ್ರಿಯೆಯನ್ನು ಶುರು ಮಾಡ್ತೀವಿ. ಆರಂಭದಲ್ಲಿ ನಮಗೆ ಹೆಂಗೋ ಇಷ್ಟ ಬಂದಂಗೆ ನಾವು ಮಾಡ್ತಾ ಇರ್ತೀವಿ. ಆದ್ರೆ ಹೀಗೆ ಭಕ್ತರ ಮಾರ್ಗದರ್ಶನದಲ್ಲಿ ಬಂದಾಗ ಅವರು ಸ್ವಲ್ಪ ನಮ್ಮ ಸಾಧನೆಯನ್ನ ಫೈನ್ ಟ್ಯೂನ್ ಮಾಡ್ತಾರೆ. ಇಂಗ್ಲಿಷಲ್ಲಿ ಫೈನ್ ಟ್ಯೂನ್ ಅಂದ್ರೆ ಸೂಕ್ಷ್ಮವಾಗಿ ಅದನ್ನ ಅವಶ್ಯಕ ಒಂದು ರೀತಿಯಲ್ಲಿ ಬದಲಾಯಿಸ್ತಾರೆ ಸ್ವಲ್ಪ ಇಲ್ಲಿ ಅಲ್ಲಿ. ಅವಾಗ ಏನಾಗುತ್ತೆ? ಅನರ್ಥ ನಿವೃತ್ತಿ ಆಗತ್ತೆ. ಆಗ ನಮ್ಮ ಹೃದಯದಲ್ಲಿರೋ ಎಲ್ಲಾ ಕಸ ಕಲ್ಮಶ ಕಿತ್ತೋಗುತ್ತೆ. ಆಮೇಲೆ ಈ ಶ್ಲೋಕ, ಹಿಂದಿನ ಶ್ಲೋಕದಲ್ಲಿ ವರ್ಣನೆ ಆಗ್ತಾ ಇರುವಂತಹ ಉನ್ನತ ಭಕ್ತಿಯ ಹಂತಗಳು ಇವು. ಉನ್ನತ ಹಂತಗಳು. ನಿಷ್ಠಾ, ಅನರ್ಥ ನಿವೃತ್ತಿ. ಎಲ್ಲಾ ಅನರ್ಥಗಳು ಹೋದ್ಮೇಲೆ ನಿಷ್ಠಾ ಅನ್ನೋ ಹಂತಕ್ಕೆ ಬರ್ತೀವಿ. ಈ ನಿಷ್ಠಾ ಅನ್ನೋ ಹಂತದಲ್ಲಿ ಪ್ರತಿದಿನ ನಾವು ಅದೇ ಭಕ್ತಿ ಸೇವೆಯ ಕಾರ್ಯಗಳನ್ನೇ ಮಾಡ್ಕೊಂಡು ಹೋಗ್ತೀವಿ. ಏನು ಬೇಸರ ಆಗಲ್ಲ. ಬದಲಿಗೆ ಇನ್ನಷ್ಟು ಹೆಚ್ಚು ಉತ್ಸಾಹ ಹೆಚ್ಚಾಗ್ತಾ ಹೋಗುತ್ತೆ. ಅನರ್ಥ ನಿವೃತ್ತಿ ಹಂತದಲ್ಲಿ ಭಕ್ತಿ ಹೀಗಿರುತ್ತೆ: ಮೇಲೊಂದ್ಸತಿ ಕೆಳಗಡೆ ಒಂದ್ಸತಿ, ಮೇಲೊಂದ್ಸತಿ ಕೆಳಗಡೆ ಒಂದ್ ದಿವಸ ತುಂಬಾ ಉತ್ಸಾಹ, ಒಂದಿನ ಉತ್ಸಾಹನೇ ಇಲ್ಲ. ಸೊ ಇದು ಅನಿಷ್ಠಿತ ಭಜನ ಕ್ರಿಯೆ. ಇನ್ನು ಹಲವಾರು ಲಕ್ಷಣಗಳಿವೆ. ಇದು ಮುಖ್ಯವಾದ ಲಕ್ಷಣ, ಮೇಲೆ ಕೆಳಗಡೆ ಮೇಲೆ ಕೆಳಗಡೆ. ಆದ್ರೆ ಹೃದಯದಿಂದ ಅನರ್ಥಗಳು ಹೋದ್ಮೇಲೆ ಈ ಮೇಲೆ ಕೆಳಗಡೆ ಆಗೋದು ನಿಂತು ಬಿಡುತ್ತೆ.
ಸ್ಥಿರವಾಗಿ ಸ್ಥಿತರಾಗ್ತೀವಿ ನಾವು ಭಕ್ತಿಯಲ್ಲಿ. ಓ, ದಿನ 16 ಮಾಲೆ, ಇಷ್ಟು ಸಮಯದಿಂದ ಇಷ್ಟು ಸಮಯದಲ್ಲೇ ಮುಗಿಯತ್ತೆ ನಂದು ಜಪ. ದಿನ ಇಷ್ಟು ನಾನು ಓದಕ್ಕೆ ಆಗ್ತಾ ಇದೆ, ದಿನ ಇಷ್ಟು ಶ್ರವಣ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಸ್ವಲ್ಪ ನಿಧಾನ ಕೇಳೋಣ. ಇಲ್ಲ, ಯಾವ ಯಾವ ದಿನ ಆದ್ರೂ ಪರವಾಗಿಲ್ಲ. ನನ್ ವೇಳಾಪಟ್ಟಿ, ನನ್ನ ಶೆಡ್ಯೂಲು ಹಂಗೆ ನಡೆಯುತ್ತೆ. ಇದು ನಿಷ್ಠ. ಹ್ಮ್ ಮತ್ತೆ ಆ ನಿಷ್ಠೆ ಹಂತದಲ್ಲಿ ಸ್ವಲ್ಪ ಏನಾಗುತ್ತೆ, ಭಕ್ತಿ ಸೇವೆಯ ಮೇಲೂ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಅಲ್ಲಿ ತನಕ ಏನು ಆಸಕ್ತಿ ಇಲ್ಲ, ಸುಮ್ಮನೆ ಅಯ್ಯೋ ಹೇಳ್ತಾ ಇದಾರೆ ಮಾಡ್ಬೇಕು, ಮಾಡ್ತಾ ಇದೀವಿ ಅಷ್ಟೇ. ಆ ನಿಷ್ಠೆ ಹಂತಕ್ಕೆ ಬಂದು ಅಲ್ಲಿಂದ ನಾವು ಸ್ವಲ್ಪ ಮುಂದುವರಿಯಕ್ಕೆ ಹೋದಾಗ, ಶುರು ಮಾಡಿದಾಗ ಭಕ್ತಿ ಸೇವೆಯ ಕಾರ್ಯಗಳಲ್ಲಿ ನಮಗೆ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಹ್ಮ್ ಮುಂದಿನ ಹಂತದಲ್ಲಿ ಭಗವಂತನ ಮೇಲಿನ ಆಕರ್ಷಣೆ ಹೆಚ್ಚಾಗ್ತಾ ಹೋಗುತ್ತೆ, ರುಚಿಯಲ್ಲಿ. ಹ್ಮ್. ರುಚಿ, ಆಸಕ್ತಿಯಲ್ಲಿ. ಆ, ಮೊದಲು ರುಚಿ ಬರುತ್ತೆ, ಭಕ್ತಿ ಸೇವೆಯಲ್ಲಿ ರುಚಿ, ಆಮೇಲೆ ಆಸಕ್ತಿ, ಭಗವಂತನ ಮೇಲೆ ಆಸಕ್ತಿ, ಆ ಆಮೇಲೆ ಭಾವ ಪ್ರೇಮ. ಸೊ ಹೇಗೆ ಮುಂದುವರಿತೀವಿ ನಾವು? ಶ್ರದ್ಧಾ, ಸಾಧು ಸಂಘ. ಸೊ ಹಾಗಾಗಿ ಈ ಸಾಧು ಸಂಘ, ಅದ್ರ ಬಗ್ಗೆ ನಾವು ಹೋದ ವಾರ ಶ್ರವಣ ಮಾಡಿದ್ವಿ. ಸಾಧು ಸಂಘದಿಂದ ಭಜನ ಕ್ರಿಯೆ, ಸರಿಯಾದ ಭಜನೆಯನ್ನ ಮಾಡ್ತೀವಿ, ಸರಿಯಾದ ರೀತಿಯಲ್ಲಿ ಮಾಡ್ತೀವಿ. ಆಮೇಲೆ ಅನರ್ಥಗಳ ಹೋಗೋದನ್ನ ನಾವು ನೋಡ್ತೀವಿ, ಅನುಭವ ಮಾಡ್ತೀವಿ. ಆಮೇಲೆ ನಿಷ್ಠಾ, ಸ್ಥಿರವಾಗಿ ಸ್ಥಿತರಾಗಿರ್ತೀವಿ. ಆಮೇಲೆ ಭಕ್ತಿ ಸೇವೆಯ ಮೇಲೆ ಆಸಕ್ತಿ, ರುಚಿ ಹೆಚ್ಚಾಗತ್ತೆ. ಆಮೇಲೆ ಭಗವಂತನ ಮೇಲೆ ಆಸಕ್ತಿ ಹೆಚ್ಚಾಗತ್ತೆ. ಆಗ ನಾವು ಮುಂದುವರಿತಾ ಇದೀವಿ ಅಂತ ಅರ್ಥ. ಹ್ಮ್ ಸೊ ಇಲ್ಲಿ ನಾರದರಿಗೆ ಆತ್ಮ ಸಾಕ್ಷಾತ್ಕಾರವಾಯ್ತು. ಓ, ನಾನು ಈ ದೇಹ ಅಲ್ಲ ಅನ್ನೋ ಒಂದು ಸಾಕ್ಷಾತ್ಕಾರ, ಅನುಭವ ಆಯ್ತು. ಭಾವಾರ್ಥ, ಭೌತಿಕ ಅಸ್ತಿತ್ವದಲ್ಲಿ ಅಜ್ಞಾನ ಅಂದ್ರೆ ಅಂಧಕಾರ. ಮತ್ತೆ ವೈದಿಕ ಶಾಸ್ತ್ರಗಳಲ್ಲಿ ಭಗವಂತನನ್ನ ಸೂರ್ಯ ಸಮ, ಕೃಷ್ಣ ಸೂರ್ಯ ಸಮ, ಕೃಷ್ಣನನ್ನ ಸೂರ್ಯನಿಗೆ ಹೋಲಿಸಲಾಗಿದೆ. ಎಲ್ಲಿ ಸೂರ್ಯ ಇರ್ತಾನೋ, ಎಲ್ಲಿ ಬೆಳಕಿರುತ್ತೋ ಅಲ್ಲಿ ಅಂಧಕಾರ ಇರೋದಿಲ್ಲ. ಅಂದ್ರೆ ಏನರ್ಥ? ಭಗವಂತನ ಬಗ್ಗೆ, ಭಗವಂತನ ಲೀಲೆಗಳ ಶ್ರವಣದಿಂದ, ಅದೇ ಅಲೌಕಿಕ ಸಂಘವಾಗಿರೋದ್ರಿಂದ, ಭಗವಂತನ ಆಗಿರೋದ್ರಿಂದ ನಾವು ಆ ಪರಮ ಬೆಳಕಿನ ಸಂಘವನ್ನ ಪಡ್ಕೋತೀವಿ. ಅಂದ್ರೆ ಎಲ್ಲ ಅಜ್ಞಾನವು ನಾಶವಾಗತ್ತೆ. ಅಜ್ಞಾನದಿಂದಲೇ ಬದ್ಧ ಜೀವಿ ತಾನು ದೇಹ, ಅಥವಾ ಮಾಯಾವಾದಿಗಳು ಏನಂತಾರೆ, ಭಗವಂತನ ದೇಹನೂ ಭೌತಿಕ, ನನ್ನ ದೇಹನೂ ಭೌತಿಕ. ಅರೆ, ಭಗವಂತನೂ ಅಲೌಕಿಕ, ನಾನು ಅಲೌಕಿಕ. ಮತ್ತೆ ಇಬ್ರು ಕೂಡ ಈ ಭೌತಿಕ ಪ್ರಕೃತಿಯೊಂದಿಗೆ ನಮ್ಗೆ ಮಾಡೋದಕ್ಕೆ ಏನೂ ಇಲ್ಲ. ಅರೆ, ನಾವು ಹುಚ್ಚುತನದಿಂದ ನಾವು ಈ ಭೌತಿಕ ಜಗತ್ತಿನ ಸಂಪರ್ಕಕ್ಕೆ ಬಂದಿದ್ದೀವಿ, ಕೃಷ್ಣನ ಸೇವೆ ಬೇಡ ಅಂದ್ಬಿಟ್ಟು. ಅರೆ, ಅಜ್ಞಾನ ನಿವಾರಣೆ ಆದಾಗ, ಭಗವಂತನನ್ನ ಬಿಟ್ಟು ಬೇರೆ ಏನೂ ಇಲ್ಲ ಅನ್ನೋ ಒಂದು ಸಾಕ್ಷಾತ್ಕಾರವನ್ನ ನಾವು ಪಡ್ಕೋತೀವಿ. ಆಗ ಅಜ್ಞಾನ ತಂತಾನೇ ನಾಶವಾಗೋಗುತ್ತೆ. ಈ ಸ್ಥೂಲ ಸೂಕ್ಷ್ಮ ಶರೀರಗಳು ಕೂಡ ಭಗವಂತನಿಂದ ಬಂದಿರೋದು. ಹಾಗಾಗಿ ಎಲ್ಲವನ್ನು ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೇಕು. ಸ್ಥೂಲ ಶರೀರವನ್ನ ದೈಹಿಕ ಕಾರ್ಯಗಳನ್ನ ಮಾಡೋದ್ರಲ್ಲಿ ತೊಡಗಿಸ್ಬೇಕು. ದೇವಾಲಯವನ್ನ ಸ್ವಚ್ಛ ಮಾಡೋದು, ಪ್ರಣಾಮಗಳನ್ನ ಅರ್ಪಿಸೋದು, ಅಡುಗೆ ಮಾಡೋದು, ಇತ್ಯಾದಿ ಇತ್ಯಾದಿ. ಅರ್ಚನಾ ಮಾರ್ಗ. ಅರ್ಚನಾ ಮಾರ್ಗ ಅಂದ್ರೆ ದೇಹವನ್ನ, ಸ್ಥೂಲ ಶರೀರವನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸೋದು. ಮತ್ತೆ ಸೂಕ್ಷ್ಮ ಶರೀರವನ್ನ ಭಗವಂತನ ಅಲೌಕಿಕ ಲೀಲೆಗಳ ಶ್ರವಣದಲ್ಲಿ ತೊಡಗಿಸ್ಬೇಕು. ಈ ಸ್ಥೂಲ ಸೇವೆ, ಮನಸ್ಸಿನ ಸೇವೆ ಬಹಳ ಮುಖ್ಯ. ಕೆಲವರು ಬರೀ ಸ್ಥೂಲ ಶರೀರವನ್ನ ಸೇವೆಯಲ್ಲಿ ತೊಡಗಿಸ್ತಾರೆ. ಅಂದ್ರೆ ದೇವಸ್ಥಾನದಲ್ಲಿ ದೈಹಿಕವಾಗಿ ಸೇವೆಯಲ್ಲಿ ತೊಡಗ್ತಾರೆ, ಮಾನಸಿಕವಾಗಿ ಮನಸ್ಸು ಎಲ್ಲೋ ಇರುತ್ತೆ. ಹಾಗಾಗಿ ಭಗವಂತನ ಅಲೌಕಿಕ ಲೀಲೆಗಳನ್ನ ಶ್ರವಣ ಮಾಡೋ ಪ್ರಕ್ರಿಯೆಯನ್ನ ನಾವು ಬಿಟ್ಬಿಟ್ರೆ ಭಕ್ತಿಯಲ್ಲಿ ಮುಂದುವರಿಯಕ್ಕಾಗಲ್ಲ. ಶ್ರವಣಂ ಕೀರ್ತನಂ ವಿಷ್ಣು. ಶ್ರವಣ ಮಾಡ್ಬೇಕು, ಆಮೇಲೆ ಅದನ್ನ ಕೀರ್ತನ ಮಾಡ್ಬೇಕು. ಅಂದ್ರೆ ಇನ್ನೊಬ್ರಿಗೆ ಹೇಳ್ಬೇಕು ಅಂದ್ರೆ ಅದನ್ನ ಜ್ಞಾಪಿಸ್ಕೋಬೇಕು. ಸ್ಮರಣ.
ಸೊ ಇದರಿಂದ ನಮಗೆ ಬಹಳ ಬಹಳ ಪ್ರಬಲವಾದ ಪ್ರಭಾವ ಈ ಶ್ರವಣ ಪ್ರಕ್ರಿಯೆಯಿಂದ ಪ್ರಾರಂಭವಾಗಿ ಶ್ರವಣ ಕೀರ್ತನ ಸ್ಮರಣ. ಹ್ಮ್ ಹೀಗೆ ಸ್ಥೂಲ ಮತ್ತೆ ಸೂಕ್ಷ್ಮ ಶರೀರ ಎರಡನ್ನೂ ಕೂಡ ಬೇರೆ ರೀತಿಯಲ್ಲಿ ತೊಡಗಿಸ್ದೆ, ಕೇವಲ ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ಬೇಕು. ಹ್ಮ್. ಮತ್ತೆ ಈ ಇಂತಹ ಮುಂದುವರೆದಿರೋ ಹಂತವನ್ನ ತಲುಪೋದಕ್ಕೆ ನಮಗೆ ಬೇಕಾದಷ್ಟು ವರ್ಷಗಳು ಬೇಕಾಗತ್ತೆ. ಆದ್ರೆ ಹೇಗಾದ್ರೂ ಮಾಡಿ ಒಬ್ಬ ವ್ಯಕ್ತಿ ಭಗವಂತನೆಡೆಗೆ ಆ ಆ ಒಂದು ಪ್ರೇಮದ ಆಕರ್ಷಣೆಯನ್ನ ಬೆಳೆಸ್ಕೊಂಡ್ಬಿಟ್ರೆ ಆಗ ಅವನು ಬಹಳ ಬೇಗ ಪ್ರಗತಿಯನ್ನ ಸಾಧಿಸ್ತಾನೆ. ಇದನ್ನ ನಾನು ಮುಂಚೆನೂ ಹೇಳಿದ್ದೀನಿ, ನಮ್ಮ ಆ ಇನ್ನೊಬ್ಬರು ಭಕ್ತರ ಹೃದಯದಲ್ಲಿರೋ ಭಕ್ತಿ ನಮಗೆ ಟ್ರಾನ್ಸ್ಫರ್ ಆಗ್ಬೋದು. ಹಾಗಾಗಿ ಬೇಗ ನನ್ನ ಹೃದಯದಲ್ಲಿ ಕೃಷ್ಣ ಪ್ರೇಮ ಜಾಗೃತವಾಗ್ಬೇಕು ಅಂದ್ರೆ ಅಂತಹ ಶುದ್ಧ ಭಕ್ತರು ಯಾರ ಹೃದಯದಲ್ಲಿ ಆಗ್ಲೇ ಕೃಷ್ಣ ಪ್ರೇಮ ಜಾಗೃತವಾಗಿದೆಯೋ ಅಂತಹ ಶುದ್ಧ ಭಕ್ತರಿಂದ ಶ್ರವಣ, ಅಂತಹ ಶುದ್ಧ ಭಕ್ತರಿಗೆ ಸೇವೆ, ಇದರಿಂದ ಬಹಳ ಬೇಗ ಆಗುತ್ತೆ. ಇಲ್ಲಾಂದ್ರೆ ಸಾಕಷ್ಟು ಸಮಯ ತಗೊಳುತ್ತೆ. ಸಾಕಷ್ಟು ಸಮಯ ಕೂಡ ಬೇರೆ ಪ್ರಕ್ರಿಯೆಗಳ ಹೋಲಿಕೆಯಲ್ಲಿ ಬಹಳ ಕಡಿಮೆ ಸಮಯ. ಇವಾಗ ಜ್ಞಾನ ಮಾರ್ಗ ಬಹುನಾಂ ಜನ್ಮನಾಮ್ ಅಂತೆ, ಬಹಳ 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 ಜನ್ಮಗಳ ನಂತರ ಅಂತ ವ್ಯಕ್ತಿ ವಾಸುದೇವ ಸರ್ವಮಿತಿ, ವಾಸುದೇವನೇ ಸರ್ವಸ್ವ ಅಂತ ಸ್ವೀಕಾರ ಮಾಡುವಂತಕ್ಕೆ ಬರ್ತಾನೆ ಬಹಳ ಬಹಳ ಜನ್ಮಗಳ ಬಳಿಕ. ಆದ್ರೆ ಭಕ್ತಿ ಅಷ್ಟು ನಿಧಾನ ಅಲ್ಲ, ಬಹಳ ಪ್ರಬಲವಾದದ್ದು, ಬಹಳ ವೇಗವಾಗಿ ನಾವು ಪ್ರಗತಿಯನ್ನ ಸಾಧಿಸ್ಬೋದು. ಇನ್ನೂ ಬೇಗ ಪ್ರಗತಿಯನ್ನ ಸಾಧಿಸ್ಬೇಕು ಅಂದ್ರೆ ಆಗ್ಲೇ ಪ್ರೇಮ ಜಾಗೃತವಾಗಿರುವಂತ ಭಕ್ತರ ಪಾದಗಳನ್ನ ಇಟ್ಕೊಂಡ್ಬಿಡ್ಬೇಕು. ಅದು ಪ್ರಭುಪಾದರು, ನಮ್ಮ 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 ಗುರುಗಳು ಅವರೆಲ್ಲ ಆ ಹಂತದಲ್ಲಿ ಇರ್ತಾರೆ. ಹಾಗಾಗಿ ಅವರ ಪಾದ ಪದ್ಮಗಳನ್ನ ಇಟ್ಕೋಬೇಕು, ಅವರ ಸೇವೆಯಲ್ಲಿ ತೊಡಗಬೇಕು. ಅವಾಗ ಸಹಜವಾಗಿಯೇ ನಾವು ಬೇಗ ಪ್ರಗತಿಯನ್ನು ಸಾಧಿಸ್ತೀವಿ. ಅರೆ ಇಲ್ಲ, ನಾನು ಬೇರೆ ಕೆಲಸಗಳನ್ನ ಮಾಡ್ಕೊಂಡು ಹಂಗೆ ಸಾಧ್ಯವಾದಷ್ಟು ಎಷ್ಟಾಗುತ್ತೋ ಅಷ್ಟು ಭಕ್ತಿಯನ್ನು ಮಾಡ್ತೀನಿ ಅಂದ್ರೆ ಬಹಳ ನಿಧಾನಗತಿಯಲ್ಲಿ ನಮ್ಮ ಪ್ರಗತಿ ಸಾಗುತ್ತೆ, ನಿಧಾನವಾಗಿ. ಅಂದ್ರೆ ನಮ್ಗೆ ಅಷ್ಟು ಪೇಷನ್ಸ್ ಇಲ್ಲ. ಎಲ್ಲ ಫಾಸ್ಟ್ 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 ಅಲ್ವಾ, ಇದು ಫಾಸ್ಟ್ ಫುಡ್ಡಿನ ಕಾಲ. ಎಲ್ಲ ಬೇಗ 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 ಆಗ್ಬೇಕು. ಬೇಗ ಆಗ್ಬೇಕು ಆದ್ರೆ ಪ್ರಕ್ರಿಯೆ ಮಾತ್ರ ಸರಿಯಾಗಿ ಫಾಲೋ ಮಾಡಲ್ಲ ನಾವು, ಏನು ಉಪಯೋಗ ಆಗುತ್ತೆ? ಹೇಗದು? ಅವಾಗ ಭಕ್ತ ಅಂದ್ರೆ ಎಷ್ಟು ಸಮಯಪ್ಪ ಮಾಡೋದು, ಇಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀನಿ, ಏನೋ ಅಷ್ಟೊಂದು ಏನು ಬದಲಾವಣೆನೆ ಅನ್ನಿಸ್ತಾ ಇಲ್ಲ. ಸರಿಯಾಗಿ ಪ್ರಕ್ರಿಯೆಯನ್ನು ಪಾಲನೆ ಮಾಡದೆ ಹೋದ್ರೆ ಇದೆಲ್ಲ ನಾವು ಅನುಭವಿಸ್ಬೋದು. ಜಾಸ್ತಿ ಹೆಚ್ಚು ಪ್ರಗತಿ ಆಗಿಲ್ಲ, ರುಚಿ ಜಾಗೃತವಾಗಿಲ್ಲ, ಸರಿಯಾಗಿ ಪ್ರಕ್ರಿಯೆ ಫಾಲೋ ಮಾಡ್ತಾ ಇಲ್ಲ, ಸರಿಯಾಗಿ ಶ್ರವಣ ಮಾಡ್ತಾ ಇಲ್ಲ. ಎಲ್ಲಕ್ಕಿಂತ ಬಹಳ ಭಕ್ತರು ಹೇಳ್ತಾರೆ, ಪ್ರಭು ನಾನು ದಿನಾ ಜಪ ಮಾಡ್ತೀನಿ. ಬೇರೆ ಜಪ ಮಾಡ್ತಿರೋ ಮನಸ್ಸಲ್ಲಿ ಇರುತ್ತೆ, ಅಲ್ಲಿ ಇಲ್ಲಿ ಇರುತ್ತೆ, ಏನ್ ಪ್ರಯೋಜನ ಅಂತ ಜಪದಿಂದ? ಏನೂ ಇಲ್ಲ. ಅದಕ್ಕೆ ಏಕಾಗ್ರತೆಯೊಂದಿಗೆ ನಾವು ಭಗವಂತನ ಬಗ್ಗೆ ಶ್ರವಣ ಮಾಡಬೇಕು. ಹೇಗಾದ್ರೂ ನಮ್ಗೆ ನಾವು ಭಗವಂತನ ಯಾವ್ದಾದ್ರು ಒಂದು ಲೀಲೆಯಿಂದ ಆಕರ್ಷಿತರಾಗೋದ್ರೆ ಆ ಲೀಲೆಯನ್ನ ಮತ್ತೆ ಮತ್ತೆ ನಾವು ಅದನ್ನ ಸ್ಮರಿಸ್ಕೊಡೋ ಪ್ರಯತ್ನವನ್ನ ಮಾಡಿದ್ರೆ ಅದು ಒಂದು ಲೀಲೆಯಿಂದನೇ ನಾವು ಪರಿಪೂರ್ಣತೆಯನ್ನು ಸಾಧನೆ ಮಾಡ್ಬೋದು. ಜಾಸ್ತಿ ಏನು ಬೇಕಾಗಿಲ್ಲ, ಅಷ್ಟು ಪ್ರಬಲವಾದದ್ದು ಕೃಷ್ಣನ ಲೀಲೆ. ಹ್ಮ್ 28. ಇತ್ತಂ ಶರತ್ ಪ್ರಾವೃಷಿಕಾ ಪೃಥುರ್ಹರೇರ್ ವಿಶೃಣ್ವತೋ ಮೇನು ಸವಂ ಯಶೋಮಲಂ ಸಂಕೀರ್ತ್ಯಮಾನಂ ಮುನಿಭಿರ್ಮಹಾತ್ಮಭಿರ್ ಭಕ್ತಿ ಪ್ರವೃತ್ತಾತ್ಮ ರಜಸ್ತಮೋಪಹ. ಎರಡು ಮಳೆಗಾಲ ಮತ್ತೆ ಆಟಮ್ ಅಂದ್ರೆ ಏನು, ಶರತ್ಕಾಲ. ಎರಡು ಅಂದ್ರೆ ಚಾತುರ್ಮಾಸ್ಯ 4 ತಿಂಗಳ ಸಮಯದಲ್ಲಿ ನಾನು ಆ ಮಹಾಮುನಿಗಳಿಂದ ಸತತವಾಗಿ ಭಗವಂತನ ಪರಿಶುದ್ಧವಾದ ವೈಭವಗಳ ಸತತ ಶ್ರವಣದಲ್ಲಿ ತೊಡಗಿದೆ. ಎರಡು ವಿಷಯ ಇದೆ ಇಲ್ಲಿ. ಪ್ರಭುಪಾದರು ಇಲ್ಲಿ ಬರಿತಾ ಇದ್ದಾರೆ, ಒಂದು ಕಲುಷಿತವಲ್ಲದಂತ ಅಥವಾ ಪರಿಶುದ್ಧವಾದ ವೈಭವಗಳು, ಸತತವಾದ ಶ್ರವಣ.
ಅವಾಗ ಏನಾಯ್ತು, ಸತತವಾದ ಶ್ರವಣದಿಂದ ಇದು ನಿಷ್ಠೆ ಅಂತ. ಆಗ ಭಕ್ತಿ ಸೇವೆಯ ಪ್ರವಾಹ ಶುರು ಆಯ್ತಂತೆ. ಭಕ್ತಿ ಸೇವೆಯ ಪ್ರವಾಹ ಶುರು ಆದ ತಕ್ಷಣ ರಜೋಗುಣ ತಮೋಗುಣ ಕಣ್ಮರೆ ಆಗೋಯ್ತು. ಅಂದ್ರೆ ಏನರ್ಥ, ಆ ನಾವು ಸ್ವಲ್ಪ ಆಗ ಈಗ ಒಂಚೂರು ಪಾರು ಭಕ್ತಿ ಮಾಡ್ತಾ ಇದ್ರೆ ಅವಾಗ ರಜೋಗುಣ ತಮೋಗುಣ ಇನ್ನೂ ಇರುತ್ತೆ. ರಜೋಗುಣ ತಮೋಗುಣ ಕಣ್ಮರೆ ಆಗ್ಬೇಕು ಅಂದ್ರೆ ಭಕ್ತಿ ಸೇವೆಯ ಪ್ರವಾಹ ಶುರು ಆಗ್ಬೇಕು, ಅಂದ್ರೆ ಹರಿಯಕ್ ಶುರು ಆಗ್ಬೇಕು ಪ್ರವಾಹ. ಇವಾಗ ಸುಮ್ಮನೆ ಒಂದೊಂದು ಚೂರು ಚೂರು ಡ್ರಾಪ್ 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 ಬೀಳ್ತಾ ಇದೆ ಭಕ್ತಿ ಸೇವೆ. ಅದರ ಫ್ಲೋ ಶುರು ಆಗ್ಬೇಕು, ಪ್ರವಾಹ ಶುರು ಆಗ್ಬೇಕು. ಅವಾಗ ರಜೋಗುಣ ತಮೋಗುಣ ನಾಶವಾಗುತ್ತೆ. ಹ್ಮ್ ಭಾವಾರ್ಥ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಭಗವಂತನೆಡೆಗೆ ಅಲೌಕಿಕ ಪ್ರೇಮಮಯ ಸೇವೆ ಎಲ್ಲ ಜೀವಿಗಳಲ್ಲೂ ಆ ಸಹಜವಾದ ಒಲವಿದೆಯಂತೆ. ಭಗವಂತನೆಡೆಗೆ ಪ್ರೇಮಮಯ ಸೇವೆ ಮಾಡುವಂತ ಒಲವು ಎಲ್ಲರಲ್ಲೂ ಇದೆ. ಆದ್ರೆ ಈ ತ್ರಿಗುಣಗಳ, ವಿಶೇಷವಾಗಿ ರಜೋಗುಣ ತಮೋಗುಣದ ಸಂಘದಿಂದಾಗಿ ಆ ಇದು ಸುಪ್ತವಾಗಿದೆ. ಆದ್ರೆ ಭಗವಂತನ ಮತ್ತೆ ಮಹಾಭಕ್ತರ ಕೃಪೆಯಿಂದಾಗಿ ಒಬ್ಬ ಜೀವಿ ಆ, ಶುದ್ಧ ಭಕ್ತರ ಸಂಘ ಪಡೆದು ಭಗವಂತನ ವೈಭವಗಳ ಅಥವಾ ಭಗವಂತನ ಲೀಲೆಗಳ ಶ್ರವಣದಲ್ಲಿ ಅವನು ತೊಡಗೋಕೆ ಸಾಧ್ಯವಾದ್ರೆ ಆಗ ಒಂದು ನದಿಯಂತೆ ಆ ಭಕ್ತಿ ಸೇವೆಯ ಪ್ರವಾಹ ಪ್ರಾರಂಭವಾಗತ್ತೆ. ನದಿ ಸಮುದ್ರವನ್ನ ತಲುಪೋ ತನಕ ಹರಿತಾ ಹೋಗುತ್ತೆ. ಅದೇ ರೀತಿ ಶುದ್ಧ ಭಕ್ತಿ ಸೇವೆ ಆ ಶುದ್ಧ ಭಕ್ತರ ಸಂಘದಿಂದಾಗಿ ಶುದ್ಧ ಭಕ್ತಿ ಸೇವೆಯ ಪ್ರವಾಹ ಶುರು ಆಗುತ್ತೆ. ಅದು ಹಾಗೇ ಸಾಕ್ತಾ ಹೋಗುತ್ತೆ ಆ ಕೃಷ್ಣ ಪ್ರೇಮ ಜಾಗೃತವಾಗೋ ತನಕ. ಮತ್ತೆ ಒಂದ್ಸತಿ ಆ ಪ್ರವಾಹ ಶುರು ಆದ್ಮೇಲೆ ಅದನ್ನ ಇಲ್ಲದಿಲ್ವಾ ಅಂತ ಪ್ರಭುಪಾದರು ಬರೀತಾರೆ. ಬದಲಿಗೆ ಅದು ಹೆಚ್ಚಾಗ್ತಾ ಹೋಗುತ್ತೆ. ಯಾವ ಒಂದು ಲಿಮಿಟ್ ಇಲ್ಲದೆ ಹೆಚ್ಚಾಗ್ತಾ ಹೋಗುತ್ತೆ. ಆ ಭಕ್ತಿಯ ಪ್ರವಾಹ ಎಂತದ್ದು ಅಂದ್ರೆ ಸುಮ್ನೆ ಯಾರೋ ನೋಡ್ತಾ ಇರೋರು, ಅಂದ್ರೆ ಯಾರೋ ಭಕ್ತಿ ಸೇವೆಯಲ್ಲಿ ತೊಡಗಿದ್ದಾರೆ ಅಂತ ಮಹಾಭಕ್ತರನ್ನ ಸುಮ್ನೆ ನೋಡೋದ್ರಿಂದಲೇ ತಮೋಗುಣ ರಜೋಗುಣದಿಂದ ಮುಕ್ತರಾಗಿ ಹೋಗ್ತಾರಂತೆ. ಅಂದ್ರೆ ಇವಾಗ ಶುದ್ಧ ಭಕ್ತರು ಇರ್ತಾರಲ್ಲ, ಆ ಶುದ್ಧ ಭಕ್ತರನ್ನ ಸುಮ್ನೆ ನೋಡೋದ್ರಿಂದ ಆ ಅಷ್ಟು ಪ್ರಬಲವಾದದ್ದು. ಹ್ಮ್ ಹ್ಮ್ ಹಾಗಾಗಿ ಈ ರಜೋಗುಣ ತಮೋಗುಣದಿಂದ ನಾವು ಮುಕ್ತರಾಗ್ಬೇಕು. ಮತ್ತೆ ಪರಿಹಾರ ಅದೇ ಪರಿಶುದ್ಧ ಭಕ್ತರ ಸಂಘ, ಪರಿಶುದ್ಧ ಭಕ್ತರಿಂದ ಶ್ರವಣ, ಪರಿಶುದ್ಧ ಭಕ್ತರ ಸೇವೆ. ಆಗ ಸಹಜವಾಗಿ ನಾವು ರಜೋಗುಣ ತಮೋಗುಣದಿಂದ ಹೊರಗೆ ಬರ್ತಾ ಇರೋದನ್ನ ನಾವು ಅನುಭವಿಸ್ತೀವಿ. ಈ ರಜೋಗುಣ ತಮೋಗುಣನೇ ನಮ್ಮನ್ನ ಸಿಕ್ಕಾಕ್ಸಿರೋದು ಈ ಭೌತಿಕ ಜಗತ್ತಿನಲ್ಲಿ. ಹ್ಮ್ ಬೇಡದೇ ಇರೋಲ್ಲ ಗುಣಗಳು ಬರೋದು ಇದರಿಂದಾನೆ, ಭೌತಿಕ ಗುಣಗಳು ರಜೋಗುಣ ತಮೋಗುಣದಿಂದ. ಮತ್ತೆ ಈ ಪ್ರವಾಹ ಬೇಕು ನಮಗೆ. ಅಹೈತುಕಿ ಅಪ್ರತಿಹತ, ಇದು ಬಹಳ ಮುಖ್ಯ. ಇದು ಈ ಪ್ರವಾಹ ಪದ ಹ್ಮ್ ಹಾಗೆ ಹರಿಬೇಕು ಭಕ್ತಿ ಸೇವೆ. ಹ್ಮ್ ಆಗಾಗ ಏನೋ ಇನ್ನೊಂದೇನೋ ಅಡೆತಡೆ ಬಂತು, ಇವತ್ತು ಈ ಕಾರಣ ನಾನು ಭಕ್ತಿ ಮಾಡಕ್ಕಾಗ್ಲಿಲ್ಲ, ಇನ್ನೊಂದು ಕಾರಣ ನಾನು ಭಕ್ತಿ ಮಾಡಕ್ಕಾಗ್ಲಿಲ್ಲ. ಹೀಗೆ ಭಕ್ತಿಗೆ ಅಡೆತಡೆ ಬ್ಲಾಕ್ 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 ಆಗ್ತಾ ಇದ್ರೆ ಅವಾಗ ಆ ಪ್ರವಾಹ ಆಗೋಲ್ಲ. ಪ್ರವಾಹ ಆಗ್ಬೇಕು. ಅದಕ್ಕೆ ಆ ವಿಶೇಷವಾಗಿ ಯಾರು ಈ ತರ ಇಸ್ಕಾನ್ ಕೇಂದ್ರಗಳಿಗೆ ಕೇಂದ್ರಗಳಲ್ಲಿ ಸೇವೆ ಮಾಡ್ತಾ ಇರೋರು ಇದರ ಲಾಭವನ್ನ ಪಡ್ಕೋಬೇಕು. ಒಂದು ದಿನ ಸಂಪೂರ್ಣವಾಗಿ, ಉದಾಹರಣೆಗೆ ನಮ್ಮ ಕೇಂದ್ರದಲ್ಲಿ ಆ ಇವಾಗ ಯಾವತ್ತು ಸತ್ಸಂಗ ಇರುತ್ತೋ ಅವತ್ತು ಭಕ್ತರು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗ್ಬಿಡ್ತಾರೆ. ಅದು ಪ್ರವಾಹ ಅದು. ಆದ್ರೆ ಇವಾಗ ಸದ್ಯಕ್ಕೆ 7 ದಿನಗಳಲ್ಲಿ ಒಂದು ದಿನ ಆದ್ರೂ ಪ್ರವಾಹ ಇದೆ. ಬೇರೆ ದಿನಗಳಲ್ಲಿ ಭೌತಿಕ ಕಾರ್ಯಕ್ರಮಗಳಿಂದ ಪ್ರವಾಹ ಬ್ರೇಕ್ ಆಗ್ತಾ ಇರುತ್ತೆ.
ಸೊ ಆ ಮೊದಲು ಒಂದು ದಿನ ಸಂಪೂರ್ಣವಾದ ಪ್ರವಾಹ ಇರಬೇಕು. ಆ ಒಂದು ದಿನದಲ್ಲೂ ನಾವು ಅರ್ಧ ದಿನ ಈ ಕೆಲಸ ಆ ಕೆಲಸ ಮತ್ತೊಂದು ಕೆಲಸ, ಅಂದ್ರೆ ವಾರದಲ್ಲಿ 7 ದಿನಗಳಲ್ಲಿ ಒಂದು ದಿನ ಆದ್ರೂ ಸಂಪೂರ್ಣವಾಗಿ ಭಕ್ತಿಯಲ್ಲಿ ಮುಳುಗೋಗ್ಬೇಕು, ಒಂದು ದಿನ ಆದ್ರೂ ಪ್ರಾರಂಭದಲ್ಲಿ. ಆಮೇಲೆ ಒಂದು ದಿನ ಇರೋದು 2 ದಿನ ಆಗ್ಬೇಕು. ಮತ್ತೆ ಆ ಒಂದು ದಿನದ ಪ್ರವಾಹ ಬೆಳಗ್ಗೆ ಮಂಗಳಾರತಿಯಿಂದ ಆ ರಾತ್ರಿ ಮಲಗೋ ತನಕ ಇರ್ಬೇಕು ಆ ಪ್ರವಾಹ. ಬಹಳ ಬಹಳ ಪ್ರಬಲವಾದದ್ದು. ಆಮೇಲೆ ಆ ಒಂದು ದಿನದ ಪ್ರವಾಹವನ್ನ ಸ್ಲೋ ಆಗಿ ನಾವು ಆಮೇಲೆ 2 ದಿನಕ್ಕೆ ಎಳಿಬೇಕು. ಹ್ಮ್ ಆಮೇಲೆ ಭಗವಂತನ ಕೃಪೆ ಇದ್ರೆ ಅದು ಸ್ವಲ್ಪ ಸ್ವಲ್ಪ ಸ್ವಲ್ಪವಾಗಿ ಬೇರೆ ದಿನಗಳಲ್ಲೂ ಬರ್ಬೇಕು. ಆ ಬರೀ ಕೇವಲ ಬೆಳಗಿನ ಒಂದಿಷ್ಟು ಜಪದ ಸಮಯ ಮಾತ್ರ ಅಲ್ಲ, ಇನ್ನೊಂದ್ ಸ್ವಲ್ಪ ಇನ್ನೇನಾದ್ರೂ ಜವಾಬ್ದಾರಿಯನ್ನ ತಗೊಳ್ಳೋದು ಪ್ರತಿದಿನ. ಸೊ ಹೀಗೆ ಆ ಪ್ರವಾಹ, ಅದು ಭಕ್ತಿ ಸೇವೆ ಹರಿಯೋದಕ್ಕೆ, ಅಡೆತಡೆ ಇಲ್ಲದೆ ಹರಿಯೋದಕ್ಕೆ ನಾವು ಅವಕಾಶವನ್ನು ಮಾಡ್ಕೋಬೇಕು, ಪ್ರಯತ್ನವನ್ನು ಮಾಡ್ಬೇಕು. ಆಗ ಮಾತ್ರ ರಜೋಗುಣ ತಮೋಗುಣ ನಾಶವಾಗೋದು. ಇಲ್ಲಾಂದ್ರೆ ಆ ರಜೋಗುಣ ತಮೋಗುಣದಿಂದಲೇ ಎಷ್ಟೊಂದ್ ಸತಿ ನಮಗೆ ಭಕ್ತಿ ಸೇವೆಯಲ್ಲಿ ನಾವು ಸತತವಾಗಿ ತೊಡಗೋದಕ್ಕೆ ಆಗೋದಿಲ್ಲ ಅಲ್ವಾ. ಹ್ಮ್ ತಮೋಗುಣ ಬೆಳಗ್ಗೆ ಬೇಗ ಹೇಳಿ ಅಂದ್ರೆ ಆಗಲ್ಲ. ರಜೋಗುಣ ಕೂತ್ಕೊಂಡು ಜಪ ಮಾಡಿ ಅಂದ್ರೆ ಇಲ್ಲ, ಈ ಕೆಲಸ ಮಾಡ್ಬೇಕು ಆ ಕೆಲಸ ಮಾಡ್ಬೇಕು, ಇನ್ನೊಂದು ಮತ್ತೊಂದು ಇಂದ್ರಿಯ ಭೋಗ. ಇದೆಲ್ಲದರಿಂದ ಏನಾಗತ್ತೆ, ನಾವು ಆ ಪ್ರವಾಹ ಆಗಲ್ಲ, ಭಕ್ತಿ ಸೇವೆ ಪ್ರವಾಹ ಆಗಲ್ಲ. ಭಕ್ತಿ ಸೇವೆ ತೊಟ್ಟು ತೊಟ್ಟಾಗಿ ಹನಿ ಹನಿಯಾಗಿ ಬೀಳ್ತಾ ಇದೆ ಅಷ್ಟೆ, ಆಗ ಈಗ ಒಂದಿಷ್ಟು. ಹ್ಮ್ ದಿನದಲ್ಲಿ ನಾನು 2 ಗಂಟೆ ಕಾಲ ಜಪ ಮಾಡ್ಬಿಟ್ಟೆ. ಹೌದು, ಅರೆ ಎಷ್ಟು ಗಂಟೆ ಕಾಲ ಇದೆ ದಿನದಲ್ಲಿ? 24 ಗಂಟೆ. 2 ಗಂಟೆ ಕಾಲ 2 ಗಂಟೆ ಜಪ ಮಾಡಿರಿ, ಇನ್ನು 22 ಗಂಟೆ ಏನ್ ಪ್ರಯೋಜನ ಆಯ್ತು ಮತ್ತೆ? ಅದು ಸ್ವಲ್ಪ ಪ್ರಯೋಜನ ಆಗುತ್ತೆ, ಯಾಕಂದ್ರೆ ಆ 2 ಗಂಟೆ ಕಾಲದ ಭಕ್ತಿನೇ ನಾವು ಚೆನ್ನಾಗಿ ಮಾಡಿದ್ರೆ ಸಾಕಷ್ಟು ಶಕ್ತಿಯನ್ನು ಹೊಂದಿರೋದ್ರಿಂದ ನಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತೆ. ಆದ್ರೆ ಇನ್ನು ಹೆಚ್ಚು ಮಾಡ್ಬೇಕು. ಯಾರಿಗೆ ಹೆಚ್ಚು ಮಾಡೋಕ್ಕೆ ಅವಕಾಶ ಇದೆಯೋ ದಯವಿಟ್ಟು ಅದರ ಲಾಭವನ್ನ ಪಡ್ಕೊಳ್ಳಿ. ಬಹಳ ಭಾಗ್ಯವಂತರು ನೀವು, ನಿಮ್ಗೆ ಅದನ್ನ ಮಾಡೋಕ್ಕೆ ಭಗವಂತ ಕೃಪೆ ಕೊಟ್ಟಿದ್ದಾನೆ. ಹ್ಮ್ ವಿಶೇಷವಾಗಿ ನಾನು ಹೆಚ್ಚು ಮಾತಾಜಿಯರಿಗೆ ಹೇಳ್ತಾ ಇರ್ತೀನಿ, ಗಂಡಸರಿಗಿಂತ ಹೆಚ್ಚು ಸಮಯ ನೀವು ಪಡ್ಕೋಬೇಕು ಭಕ್ತಿಯಲ್ಲಿ, ಹೇಗಾದ್ರೂ ಮಾಡಿ. ಯಾಕಂದ್ರೆ ಗಂಡಸರು ಅವರು ಒತ್ತಾಯಪೂರ್ವಕವಾಗಿ ಎಷ್ಟೋ ಗಂಟೆಗಳ ಕಾಲ ಎಲ್ಲೋ ಕೆಲಸದಲ್ಲಿ ಇರಬೇಕು, ಭಕ್ತರ ಸಂಘದಲ್ಲಿ ಇರಬೇಕು. ಆದ್ರೆ ನಿಮಗೆ ಅಂತ ಯಾವ ಕಟ್ಟುಪಾಡಿಲ್ಲ, ಆಬ್ಲಿಗೇಷನ್ ಇಲ್ಲ. ಸೊ ನೀವು ಮನೆಯ ಜವಾಬ್ದಾರಿಗಳನ್ನ ಎಷ್ಟು ಬುದ್ಧಿವಂತಿಕೆಯಿಂದ ಬೇಗ ಚೆನ್ನಾಗಿ ಮಾಡ್ಕೊಂಡ್ಬಿಡ್ತೀರೋ ಅಷ್ಟು ನೀವು ಸಮಯ ಕೃಷ್ಣನಿಗೋಸ್ಕರ ಕೊಡ್ಬೋದು, ಭಕ್ತಿ ಸೇವೆಗೋಸ್ಕರ ಕೊಡ್ಬೋದು. ಅವಾಗ ಬೇಗ ನೀವು ನಿಮ್ಮ ತಜೋಗುಣ ತಮೋಗುಣ ನಾಶವಾಗ್ತಾ ಇರೋದನ್ನ ನೀವು ಅನುಭವಿಸ್ತಾ ಇಲ್ಲ ಅಂದ್ರೆ ಸರಿಯಾಗಿ ಮಾಡ್ತಾ ಇಲ್ಲ. ಸಮಯ ಇದೆ, ಇವಾಗ ಎಷ್ಟೊಂದು ಜನಕ್ಕೆ ಸಮಯನೇ ಇಲ್ಲ. ಅವರ ಸಮಸ್ಯೆ ದೊಡ್ಡ ಸಮಸ್ಯೆ. ಅವ್ರದ್ದು ಸಮಯ ಇರೋರು ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಹ್ಮ್ ಇದನ್ನ ನಾವು ಪ್ರಾಕ್ಟಿಕಲ್ ಆಗಿ ಅನುಭವ ಮಾಡ್ಬೇಕು, ರಜೋಗುಣ ತಮೋಗುಣ ಹೋಗೋದನ್ನ. ಇವಾಗ ರಜೋಗುಣವನ್ನ ನಾನು ನೋಡ್ತೀನಿ ಭಕ್ತರಲ್ಲಿ ಹೇಗೆ ಅಂದ್ರೆ, ಮಂಗಳಾರತಿಯ ಉದಾಹರಣೆ. ಮಂಗಳಾರತಿಯನ್ನ ಮಾಡ್ತಾ ಇರ್ತೀವಿ, ಸತ್ವಗುಣದಲ್ಲಿ ಇರೋವಂಥವ್ರು ಹಾಡ್ತಾ ಇದ್ರೆ ಬಹಳ ನಿಧಾನಗತಿಯಲ್ಲಿ ಸಾಗತ್ತೆ ಮಂಗಳಾರತಿ. ನಿಧಾನಕ್ಕೆ, ನಿಧಾನದ ಉದ್ದೇಶ ಏನು? ಮನಸ್ಸು ಆ ಮಂಗಳಾರತಿಯ ಶ್ಲೋಕಗಳ ಅರ್ಥದ ಮೇಲೆ ಕೇಂದ್ರೀಕೃತವಾಗಿರ್ಬೇಕು. ಅರೆ ರಜೋಗುಣದಲ್ಲಿರೋರು ಸಂಘದಲ್ಲಿ ಇರುವಾಗ ಮಂಗಳಾರತಿಯಲ್ಲಿ ಅವರು ಆ ಹಾಡನ್ನ ಹಾಡ್ತಾ ಇರೋ ವೇಗವನ್ನ ಹೆಚ್ಚಿಸ್ಬಿಡ್ತಾರೆ, ತಕ್ಷಣ ಫಾಸ್ಟ್ ಆಗ್ಬಿಡತ್ತೆ. ಅವಾಗ ನಮಗ್ ಗೊತ್ತಾಗ್ಬೇಕು, ನಾನು ಹಾಡ್ತಾ ಇರೋರ್ಗಿಂತ ಫಾಸ್ಟ್ ಆಗಿ ಹಾಡ್ತಾ ಇದೀನಿ ಅಂದ್ರೆ ನಾನು ಹೆಚ್ಚು ರಜೋಗುಣ ಇದೆ ನನಗೆ, ನನ್ನಲ್ಲಿ. ಕೀರ್ತನೇನು ಅಷ್ಟೇ, ಕೀರ್ತನೆ ಮಾಡ್ತಿರುವಾಗ ಒಂದೊಂದ್ಸತಿ ಮೃದಂಗ ಬಾರ್ಸೋರು ನುಡ್ಸೋರು ಇತ್ಯಾದಿ ಅವರು ರಜೋಗುಣದಲ್ಲಿದ್ರೆ, ಹಾಡ್ತಾ ಇರೋರು ಸತ್ವಗುಣದಲ್ಲಿದ್ರೆ ಬಹಳ ಕಷ್ಟ.
ಹಾಡ್ತಾ ಇರೋರು ನಿಧಾನ ಗತಿಯಲ್ಲಿ ಹಾಡಬೇಕು ಅಂತ ಇರ್ತಾರೆ, ಅವರು ಅದನ್ನ ಸ್ಪೀಡ್ ಇನ್ಕ್ರೀಸ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಇದೇನು ನಿದ್ದೆ ಬಂದ್ಬಿಡುತ್ತೆ ನನಗೆ. ಸತ್ವಗುಣದಲ್ಲಿ ಹಾಡ್ತಾ ಇದ್ರೆ ಅಥವಾ ರಜೋಗುಣದಲ್ಲಿ ಇರೋರಿಗೆ ನಿದ್ದೆ ಬರುತ್ತೆ. ಇಷ್ಟು ನಿಧಾನಕ್ಕೆ ಮಾಡಿದ್ರೆ ನಾನು ಏನಪ್ಪ, ಇಷ್ಟರೊಳಗೆ ಎಷ್ಟೊಂದು ಕೆಲಸ ಮಾಡ್ಬಿಟ್ಟಿರ್ತಾ ಇದ್ದೆ ನಾನು. ಅರೆ ನಮ್ಗೆ ಇಷ್ಟು ಸಮಯದಲ್ಲಿ ಎಷ್ಟೊಂದು ಕೆಲಸ ಮಾಡ್ಬೇಕಲ್ಲ, ಒಂದು ಕೆಲಸ ಚೆನ್ನಾಗಿ ಮಾಡಿದ್ರೆ ಸಾಕು. ಹ್ಮ್ ಕೀರ್ತನೆಯನ್ನ ಮಾಡ್ತಾ ಇದ್ರೆ ಮನಸ್ಸನ್ನ ನಾಮದ ಮೇಲೆ ಇಟ್ಕೊಳ್ಳೋದು ಹೆಚ್ಚು ಮುಖ್ಯ. ಅದನ್ನು ಬೇಗ ಮುಗಿಸಿ ಇನ್ನೊಂದೇನೋ ಮಾಡಿ ಮತ್ತೊಂದು ಮಾಡಿ ಇದೇನು ಅವಶ್ಯಕತೆ ಇಲ್ಲ. ಅದು ರಜೋಗುಣದ ಮನೋಭಾವ. ತಮೋಗುಣದ ಮನೋಭಾವ ಏನಾದ್ರು ಮಾಡ್ಕೊಳ್ಳಿ. ತಮೋಗುಣ ಹೋಪ್ಲೆಸ್, ರಜೋಗುಣ ವಾಸಿ ಗುಣಕ್ಕಿಂತ. ಆದ್ರೆ ಸತ್ವಗುಣ ಎಲ್ಲಕ್ಕಿಂತ ಶ್ರೇಷ್ಠವಾದವು. ಸೊ ನಮ್ಮನ್ನ ನಾವು ಈ ರೀತಿ ತಮೋಗುಣದಲ್ಲಿ ಇಳಿಯೋದನ್ನ ನಾವು ಸ್ವಲ್ಪ ನಿಯಂತ್ರಿಸ್ಕೋಬೇಕು. ಗಾಡಿಯನ್ನ ಬಹಳ ವೇಗವಾಗಿ ಚಲಾಯಿಸೋದು, ಇದೆಲ್ಲ ತಮೋಗುಣವನ್ನ ಹೆಚ್ಚಿಸುವಂತ ಕಾರ್ಯಗಳು. ನಿಧಾನವಾಗಿ ಯಾವ್ದು ಮಾಡ್ತಾ ಇದೀವೋ ಸೇವೆನ ಅದನ್ನ ಮನಪೂರ್ವಕವಾಗಿ ನಿಧಾನವಾಗಿ ಗತಿಯಲ್ಲಿ ಮಾಡಬೇಕು. ಏನು ನಮಗೆ ಇಷ್ಟು ಸಮಯದಲ್ಲಿ ಇಷ್ಟು ಮಾಡಬೇಕು ಅದು ನಮಗೆ ಟೈಮ್ ಪ್ರೆಷರ್ ಇದೆ, ಕೆಲಸ ಕಾರ್ಯಗಳು ತುಂಬಾ ಇದೆ. ಆದ್ರೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸ್ವಲ್ಪ ಶಾಂತ ಮನಸ್ಸಿನಿಂದ ಮಾಡಿದ್ರೆ ಅವಾಗ ಇನ್ನಷ್ಟು ಬೇಗ ನಾವು ಪ್ರಗತಿಯನ್ನು ಸಾಧಿಸ್ಬೋದು. ಎರಡು ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಒಂದು, ಭಗವಂತನ ಕುರಿತಾದ ವಿಚಾರಗಳ ಶ್ರವಣ ಕೀರ್ತನದಿಂದಲೂ ನಾವು ಆ ರಜೋಗುಣ ತಮೋಗುಣವನ್ನ ನಿವಾರಿಸಬಹುದು. ಎರಡನೇದು, ನೇರವಾಗಿ ರಜೋಗುಣ ತಮೋಗುಣನ ನಿವಾರಿಸುವಂತ ಒಂದು ಜೀವನ ಶೈಲಿಯನ್ನ ಕೂಡ ನಾವು ಅಳವಡಿಸ್ಕೋಬಹುದು. ಅದರಿಂದನೂ ಕೂಡ ಸಹಾಯ ಆಗುತ್ತೆ. ಎರಡು ಜೊತೆಗೆ ನಡೆದ್ರೆ ಇನ್ನೂ ಬಹಳ ವೇಗವಾಗಿ ಪ್ರಗತಿಯನ್ನು ಸಾಧಿಸ್ಬೋದು. ಓಕೆ, ಸೊ ಇಲ್ಲಿ ನಿಲ್ಲಿಸ್ತೀನಿ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಜಪ ಮಾಡ್ಬೇಕಾದ್ರೆ ಏಕಾಗ್ರತೆ ಬರೋದಿಲ್ಲ, ಕಷ್ಟ ಆಗುತ್ತೆ, ಯಾಕೆ ಪ್ರಭು? ಅಲ್ಲ, ಅದು ಮನಸ್ಸಿನ ಸಹಜ ಸ್ಥಿತಿ. ಅದು ನಾವು ಜನ್ಮಾಂತರಗಳಿಂದ ನಮ್ಮ ಮನಸ್ಸು ಒಂದು ವಿಷಯದಲ್ಲಿ ಕೂತಿಲ್ಲ. ಸೊ ಹಾಗಾಗಿ ಇವತ್ತು ಕೂಡ ಅದು ಹೋಗುತ್ತೆ. ಆದ್ರೆ ಹೆಚ್ಚು ನಾವು ಮೊದಲು ಪ್ರಸಾದವನ್ನು ಸ್ವೀಕಾರ ಮಾಡಕ್ ಶುರು ಮಾಡಬೇಕು. ಹೆಚ್ಚು ಪ್ರಸಾದದಿಂದ ಏನಾಗತ್ತೆ, ನಮಗೆ ರಜೋಗುಣ ತಮೋಗುಣದ ಆಹಾರವನ್ನ ನಿಲ್ಲಿಸ್ಬೇಕು ನಾವು. ಅದಕ್ಕೆ ನಿನ್ನೆ ನಮ್ಮ ಉಳಿಮೋ ಕೇಂದ್ರದಲ್ಲಿ ಹೇಳ್ತಾ ಇದ್ರು, ಸಬ್ಜಿ ತುಂಬಾ ಖಾರ ಆಯ್ತು ಅಂತ. ನಾನು ಹಾಕೊಂಡಿರ್ಲಿಲ್ಲ. ಪಾಪ ಎಷ್ಟು ಸ್ವಲ್ಪ ಮಾತಾಜಿಯರಂತೂ ಹೋ ಹಾ 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 ಅಂತ ಕಷ್ಟಪಡ್ತಾ ಇದಾರೆ. ಇನ್ನೆಲ್ಲ ಸ್ವಲ್ಪ ಪ್ರಭುಗಳು ತುಂಬಾ ಚೆನ್ನಾಗಿತ್ತು ಅಂದ್ರೆ ಏನರ್ಥ? ಮಾತಾಜಿಯರು ಸತ್ವಗುಣದಲ್ಲಿದ್ದಾರೆ, ಪ್ರಭುಗಳು ರಜೋಗುಣದಲ್ಲಿದ್ದಾರೆ. ಈ ರಜೋಗುಣವನ್ನ, ಅದಕ್ಕೆ ಪ್ರಸಾದ ಯಾವತ್ತು ಖಾರ ಇರ್ಲೇಬಾರ್ದು. ಪ್ರಸಾದ ಸಾತ್ವಿಕವಾಗಿರ್ಬೇಕು. ರುಚಿಗೋಸ್ಕರ ತಿಂತಾ ಇಲ್ಲ, ನಮ್ಮಲ್ಲಿರೋ ರಜೋಗುಣ ತಮೋಗುಣವನ್ನ ಕಡಿಮೆ ಮಾಡಕ್ಕೆ ತಿಂತಾ ಇರೋದು, ಭಗವಂತನ ಕೃಪೆಯಾಗಿ ತಿಂತಾ ಇರೋದು. ಹಾಗಾಗಿ ಆ ರುಚಿಕರವಾದ ಖಾರವಾದ ಅಡಿಗೆ ಇವೆಲ್ಲ ಮಾಡ್ಕೊಂಡು ತಿಂದ್ರೆ ನಾವು ಯಾವತ್ತೂ ನಮ್ಮ ರಜೋಗುಣ ಇಳಿಯೋದೇ ಇಲ್ಲ. ರಜೋಗುಣ ಇಳಿದೇ ಇದ್ರೆ ಮನಸ್ಸು ಒಂದ್ ಕಡೆ ನಿಲ್ಲಲ್ಲ. ಮನಸ್ಸು ಒಂದ್ ಕಡೆ ನಿಲ್ದೇ ಇರೋದಕ್ಕೆ ಕಾರಣ ರಜೋಗುಣ. ಸೊ ಮೊದಲು ನಿಮ್ಮ ಆಹಾರವನ್ನ ನೋಡ್ಕೊಳ್ಳಿ. ಎರಡನೇದು, ನಿಮ್ಮ ಸಂಘವನ್ನ ನೋಡ್ಕೊಳ್ಳಿ. ಯಾವ ತರ ಜನರ ಸಂಘದಲ್ಲಿದ್ದೀರಾ. ಇವಾಗ ಒಂದೊಂದ್ಸತಿ ಏನಾಗತ್ತೆ, ಒಬ್ರೊಬ್ರು ಮನೆಗಳಲ್ಲಿ ಆತರ ಇವಾಗ ನಮ್ಮ ಬೇರೆ ಭಕ್ತರಲ್ಲದೆ ಇರುವಂತಹ ಸಂಬಂಧಿಕರ ಸಂಪರ್ಕದಲ್ಲಿರ್ತೀವಿ ಪ್ರತಿದಿನ. ಅವರು ರಜೋಗುಣದಲ್ಲಿದ್ರೆ ನಾವು ರಜೋಗುಣದಲ್ಲಿರ್ತೀವಿ, ಅವ್ರು ತಮೋಗುಣದಲ್ಲಿದ್ರೆ ನಾವು ಅದರಿಂದ ಪ್ರಭಾವಿತರಾಗಿ ಹೋಗ್ತೀವಿ. ಇದೆಲ್ಲವನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಮೂಲ ಏನು? ಸುಮ್ಮನೆ ಭಕ್ತರ ಸಂಘ, ಶುದ್ಧ ಭಕ್ತರ ಸಂಘದಲ್ಲಿದ್ರೆ ಆಟೋಮ್ಯಾಟಿಕ್ ಆಗಿ ಇವೆಲ್ಲ ಹೊರಟೋಗ್ಬಿಡುತ್ತೆ. ಇನ್ನು ಎರಡನೇ ಮಾರ್ಗ ಅಂದ್ರೆ ಭಗವಂತನ ಬಗ್ಗೆ ಶ್ರವಣ ಮಾಡೋದ್ರಿಂದ ಆಟೋಮ್ಯಾಟಿಕ್ ಆಗಿ ಆ ಒಂದು ಭಗವಂತನ ಮೇಲೆ ಆಕರ್ಷಣೆ ಹೆಚ್ಚಾಗ್ತಾ ಹೋಗುತ್ತೆ. ಅವಾಗ ಮನಸ್ಸು ಇಲ್ಲಿ ಅಲ್ಲಿ ಹೋಗಲ್ಲ. ಆದ್ರೆ ಸಮಯ ತಗೊಳತ್ತೆ ಅದಕ್ಕೆ. ಇವಾಗ್ಲೇ ಅರ್ಜೆಂಟ್ ಮಾಡ್ಕೋಬಾರ್ದು. ಪ್ರಯತ್ನ ಸತತವಾಗಿ ನಡೀತಾ ಇರಲಿ. ಆಮೇಲೆ ಹರೇ ಕೃಷ್ಣ ಪ್ರಭು. ಹಾ, ಬಿಟ್ಟು ಊರಲ್ಲಿ ಬೇರೆ ದೇವರುಗಳನ್ನ ಮಾಡ್ತಾರಲ್ಲ, ಅದು ಮೈ ಮೇಲೆ ಬರುತ್ತೆ ಅನ್ನೋ ತರ ಆಡ್ತಾರ, ಅದು ಸತ್ಯನ ಸುಳ್ಳ? ಅದು ಎಲ್ಲ ಸಾಧ್ಯತೆ ಇದೆ.
ಅವ್ರು ಹೇಳ್ತಾ ಇರೋದು ಸರಿ, ನಿಜಾನೋ ಸುಳ್ಳು ಅದ್ ನನ್ಗೆ ಗೊತ್ತಿಲ್ಲ, ಅದೇ ಸಾಧ್ಯತೆ ಇದೆ. ದೇವ್ರು ಅವ್ರ ಮೇಲೆ ಬರುತ್ತೆ ಅನ್ನೋದು ಸತ್ಯನಾ ಪ್ರಭು? ಅವ್ರ ಮೇಲೆ ಬರುತ್ತಾ ಪ್ರಭು? ದೇವರು ಅಂತಾನೋ ಅಥವಾ ಏನೋ ಒಂದು ಶಕ್ತಿ ಬರೋ ಸಾಧ್ಯತೆ ಇದೆ. ಅದನ್ನ ದೇವ್ರು ಅಂತ ಕರಿಬೇಕೋ ಇಲ್ವೋ ಅದ್ ನನ್ಗೆ ಗೊತ್ತಿಲ್ಲ, ಶಕ್ತಿ ಬರ್ಬೋದು. ಕೃಷ್ಣ ಪ್ರಭು, ಹ್ಮ್ ಆ ದೇವರು ಮನುಷ್ಯನ ಮೇಲೆ ಬರಕ್ ಸಾಧ್ಯನಾ ಪ್ರಭು ಅದು? ದೇವರು ಅಂದ್ರೆ ಶಕ್ತಿಯ ಪ್ರಭಾವ, ಅದು ಭಗವಂತನ ಇಚ್ಛೆ. ಯಾವ ದೇವರು ದೇವರಿಗೆ, ದೇವರು ಅಂದ್ರೆ ಇವಾಗ ಯಾರೋ ದೇವತೆಗಳಿದ್ದಾರೆ, ಅವ್ರಿಗೆ ಸಾಕಷ್ಟು ಶಕ್ತಿ ಇದೆ. ಈ ಜಗತ್ತಿನಲ್ಲಿ ಯಾವುದು ಆಗಲ್ಲ ಅಂತ ಏನು ಇಲ್ವೇ ಇಲ್ಲ, ಎಲ್ಲ ಸಾಧ್ಯ. ಯಾಕಂದ್ರೆ ಶಕ್ತಿಗಳು ಇವಾಗ ಒಳ್ಳೆ ಕಾರ್ಯಕ್ಕೂ ಇನ್ನೊಬ್ಬರನ್ನ ಇವಾಗ ಶಕ್ತ್ಯಾವೇಶ ಅಂದ್ರೆ ಏನರ್ಥ? ಶಕ್ತ್ಯಾವೇಶ ಅವತಾರ ಅಂದ್ರೆ ಭಗವಂತ ತನ್ನ ಶಕ್ತಿಯನ್ನು ಒಬ್ಬ ಸಾಮಾನ್ಯ ಜೀವಿಗೆ ಕೊಟ್ಟಿದ್ದಾನೆ. ವ್ಯಾಸದೇವರು ಶಕ್ತ್ಯಾವೇಶ ಅವತಾರ. ಭಗವಂತಾನೇ ಅವನ ಶಕ್ತಿಯನ್ನ ಒಬ್ಬ ಸಾಮಾನ್ಯ ಜೀವಿಗೆ ಕೊಡಕ್ ಸಾಧ್ಯ. ಬೇರೆ ದೇವತೆಗಳಿಗೂ ಆ ಶಕ್ತಿ ಇರುತ್ತೆ, ಇಲ್ಲ ಅಂತ ಇಲ್ಲ. ಅರೆ ಅದನ್ನ ಹೇಳ್ಕೊಂಡು ಮಾಡೋರು ಏನಕ್ಕೆ ಮಾಡ್ತಾರೆ, ಅದು ಇದು ಅದು ಬೇರೆ ಬೇರೆ ಪ್ರಶ್ನೆ. ಆದ್ರೆ ನಾನು ಸಾಧ್ಯತೆ ಹೇಳ್ತಾ ಇದ್ದೀನಿ. ಇವಾಗ ಉದಾಹರಣೆಗೆ ದುಷ್ಟ ಶಕ್ತಿಗಳು, ಇವಾಗ ನಿಮ್ಗೆ ಹಿಂಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಈಸಿ ಆಗುತ್ತೆ. ದುಷ್ಟ ಶಕ್ತಿಗಳು ಸಾಮಾನ್ಯ ಜೀವಿಯನ್ನ ಕೈವಶ ಮಾಡ್ಕೋಬಹುದು, ಇನ್ನು ಒಳ್ಳೆ ಶಕ್ತಿಗಳು ಯಾಕೆ ವಶ ಮಾಡ್ಕೊಳಕ್ ಆಗಲ್ಲ? ಒಳ್ಳೆ ಶಕ್ತಿಗಳು ದುಷ್ಟ ಶಕ್ತಿಗಳಿಗಿಂತ ಅಷ್ಟೇ ಶಕ್ತಿ ಅಥವಾ ಹೆಚ್ಚು ಶಕ್ತಿಯನ್ನು ಹೊಂದಿರುತ್ತೆ. ಸಾಧ್ಯ. ಪ್ರಭು, ನಮ್ಮಲ್ಲಿ ಅಷ್ಟೊಂದು ಸಾತ್ವಿಕತೆ ಇರಲ್ವಲ್ವ ಪ್ರಭು, ದೇವತೆಗಳು ನಮಗೆ ಇದೊಂದು ಶಕ್ತಿಯನ್ನ ಕೊಡಕ್ಕೆ? ಅಲ್ಲ, ಇವಾಗ ಇಲ್ಲ ಅಂತ ನಮ್ಗೆ ಹೆಂಗ್ ಗೊತ್ತಾಗತ್ತೆ? ಅದಕ್ಕೆ ನಾನು ಹೇಳ್ತಾರೆ, ನಾನು ಸಾಧ್ಯತೆ ಹೇಳ್ತಾ ಇದ್ದೀನಿ, ಸಾಧ್ಯತೆ ಇದೆ. ಹರೇ ಕೃಷ್ಣ ಪ್ರಭು. ನನ್ನ ಕ್ವೆಶನ್ ಅದೇ ಪ್ರಭು. ಈಗ ಅವರು ಸಾತ್ವಿಕತೆ ಅಂದ್ರೆ ಈಗ ಅವರು ನಾನ್ ವೆಜ್ ತಿಂತಾ ಇರ್ತಾರೆ ಪ್ರಭು, ಅದು ಹೇಗೆ ಅವ್ರ ಮೇಲೆ ದೇವ್ರು ಬರುತ್ತೆ? ಮತ್ತೆ ನಾನು ಅದೇ ಹೇಳ್ತಾ ಇದ್ದೀನಿ, ಅವರು ಯಾರು ಕ್ಲೈಮ್ ಮಾಡ್ತಾ ಇದಾರೋ ಅದ್ ನಿಜಾನೋ ಸುಳ್ಳೋ ಅದು ನನ್ಗೆ ಗೊತ್ತಿಲ್ಲ, ಸಾಧ್ಯತೆ ಇದೆ. ಅದಕ್ಕೆ ಏನೇನ್ ಕಂಡೀಷನ್ ಇದೆ ಅದು ಇದು ನಾವು ಅದ್ರ ಬಗ್ಗೆ ಎಲ್ಲ ಪ್ರಭುಪಾದರು ಏನು ಬರ್ದಿಲ್ಲ, ಬಟ್ ಸಾಧ್ಯತೆ ಇದೆ ಅನ್ನೋದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ರಾಘವೇಂದ್ರ ಪ್ರಭು. ಕೃಷ್ಣ ಪ್ರಭು, ದೇವರು ಕನ್ಸಲ್ಲಿ ಬಂದು ಹೇಳೋದು, ಏನೋ ಒಂದು ಮೆಸೇಜ್ ಕೊಡೋದು, ಅದೆಲ್ಲ ವಾಟ್ ಡಸ್ ಇಟ್ ಸಿಗ್ನಿಫೈಸ್? ಶಾಸ್ತ್ರದಲ್ಲಿ ಎರಡು ಹೇಳ್ತಾರೆ. ಒಂದು, ಕನಸಿನಲ್ಲಿ ದೇವರು ಅಥವಾ ಗುರುಗಳು ಬಂದ್ರೆ ಅದನ್ನ ಗಂಭೀರವಾಗಿ ಪರಿಗಣಿಸ್ಬೇಕು ಅಂತ, ಇಗ್ನೋರ್ ಮಾಡಬಾರ್ದು ಅದನ್ನ. ಆದ್ರೆ ಬೇರೆ ಕನಸುಗಳಿಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ಬಾರ್ದು. ಬೇರೆ ಕನಸುಗಳಿಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡಬಾರ್ದು. ದೇವರು, ಭಗವಂತ ಅಥವಾ ಭಗವಂತನ ಭಕ್ತರು, ಗುರುಗಳು ಇವರೆಲ್ಲ ನಮ್ಮ ಕನಸಿನಲ್ಲಿ ಬಂದ್ರೆ, ಕನಸಿನಲ್ಲಿ ಬಂದಿದ್ದು ಏನಾಯ್ತು, ಏನ್ ಘಟನೆ ಆಯ್ತು, ಏನ್ ನಡೀತು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕು. ಅದರಿಂದ ನಮ್ಗೇನೋ ಸಂದೇಶ ಇರುತ್ತೆ. ಓಕೆ, ಮುಗಿಸೋಣ. ओके, श्रीमद् भागवतम की जय, जगत गुरु शिला प्रभुपाद की जय, समेत गौरव भक्तवृंद की जय, वांछा कल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमः की जय. हरे कृष्णा. हरे कृष्ण प्रभु. हरे कृष्ण प्रभु.